ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಮಾತರ್ಮೇ ಮಾತರಿಷ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವಾ. ಮಧ್ವರು ಭಾಗವತದ 2ನೇ ಸ್ಕಂದಕ್ಕೆ ವ್ಯಾಖ್ಯಾನ ಬರಿಬೇಕಾದರೆ ಹೆಚ್ಚು ಕಡಿಮೆ ಪ್ರತಿಯೊಂದು ಶ್ಲೋಕಕ್ಕೂ ವ್ಯಾಖ್ಯಾನ ಮಾಡಿದ್ದಾರೆ. ಈಗ ದಶಮಸ್ಕಂಧದಲ್ಲಿ ಸುಮಾರು 103 ಅಧ್ಯಾಯ ಇದೆ. ಅದಕ್ಕೆ ಎಷ್ಟು ವ್ಯಾಖ್ಯಾನ ಮಾಡಿದ್ದಾರೋ ಅದಕ್ಕಿಂತ ಹೆಚ್ಚಿನ ವ್ಯಾಖ್ಯಾನ 2ನೇ ಸ್ಕಂಧ 3ನೇ ಸ್ಕಂಧ ಇವುಗಳಿಗೆ ಮಾಡಿದ್ದಾರೆ. ಅಂದರೆ ಬಹಳ ಇಂಪಾರ್ಟೆಂಟ್ ಇದು ಪ್ರಮೇಯದ ತಿಳುವಳಿಕೆಯಲ್ಲಿ ಅನ್ನೋದು ಆಚಾರ್ಯರ ಅಭಿಪ್ರಾಯ. ಅದರಿಂದಾಗಿ ಪ್ರತಿ ಶ್ಲೋಕಕ್ಕೂ ಹೆಚ್ಚು ಕಡಿಮೆ ವ್ಯಾಖ್ಯಾನ ಇದೆ. ಮಧ್ಯದಲ್ಲಿ 1-2 ಶ್ಲೋಕಗಳಿಗೆ ಬಿಟ್ಟರೆ, ಕೆಲವೊಮ್ಮೆ 3 ಶ್ಲೋಕಗಳಿಗೆ ಬಿಟ್ಟರೆ ನೇರವಾಗಿ ಆಚಾರ್ಯರದ್ದ ವ್ಯಾಖ್ಯಾನವೇ ಸಿಗತ್ತೆ ನಮಗೆ. ವೈಶ್ವಾನರಂ ಯಾತಿ ವಿಹಾಯತಾಗತಃ ಸುಷುಮ್ನಯಾ ಬ್ರಹ್ಮಪಥೇನ ಶೋಚಿಷಾ ವಿಧೂತ ಕಲ್ಕೋಥ ಹರೇರುದಸ್ತಾತ್ ಪ್ರಯಾತಿ ಚಕ್ರಂ ನೃಪಶೈಂಶುಮಾರಂ. ವೈಶ್ವಾನರಂ ಯಾತಿ ವಿಹಾಯಸಾಗತಃ, ಬ್ರಹ್ಮನಾಡಿಯ ಮೂಲಕ ಉತ್ಕ್ರಮಣ ಮಾಡಿದ ಜೀವ ಸುಷುಮ್ನಾ ನಾಡಿಯ ಮೂಲಕ ಉತ್ಕ್ರಮಣ ಮಾಡಿದ ಜೀವ ವೈಶ್ವಾನರಂ ಯಾತಿ, ಮೊದಲು ಅಗ್ನಿಯನ್ನು ಹೊಂದುತ್ತಾನೆ. ಉದಸ್ತಾತ್, ಅಗ್ನಿಯ ಮೇಲ್ಗಡೆ ಇರುವ ಶೈಂಶುಮಾರಂ ಚಕ್ರಂ, ಶುಂಶುಮಾರ ರೂಪಿ ಪರಮಾತ್ಮನ ಲೋಕ, ಅದನ್ನು ಶೈಂಶುಮಾರ ಚಕ್ರ ಅಂತ ಕರೀತಾರೆ. ನಿನ್ನೆ ನಮ್ಮ ದಿಲೀಪ್ ರತ್ನಾಕರ್ ಅವರು ಕೇಳಿದ್ರು, ಶೈಂಶುಮಾರ ಚಕ್ರ ಅಂತ ಯಾಕೆ ಹೇಳ್ತಾರೆ ಅಂತ. ಇಡೀ ಖಗೋಳ ಯಾವುದರ ಮೇಲೆ ಆಧಾರವಾಗಿದೆಯೋ ಅಂತಹ ಶಂಶುಮಾರ ರೂಪಿ ಪರಮಾತ್ಮನ ಲೋಕವನ್ನು ಶೈಂಶುಮಾರ ಚಕ್ರ ಅಂತ ಕರೀತಾರೆ. ಅಲ್ಲಿಗೆ ಹೋಗಿ ನಿಲ್ಲುತ್ತಾನೆ. ಇಲ್ಲಿ ನಮಗೊಂದು ಪ್ರಶ್ನೆ, ನೇರವಾಗಿ ದೇವರನ್ನು ಸೇರುವ ಬದಲು ಮಧ್ಯದಲ್ಲಿ ಏಕೆ ತಂಗುತ್ತಾನೆ ಅಂತ. ಅದಕ್ಕೆ ಆಚಾರ್ಯರು ಉತ್ತರ ಕೊಟ್ಟರು, ವೈಶ್ವಾನರೇ ದ್ಯುನದ್ಯಾಂವಾ
ಸೂರ್ಯೇವ ದೇಹ ಏವವ ವಿಧೂಯ ಸರ್ವ ಪಾಪಾನಿ ಯಾಂತಿ ಕಿಂಸ್ತುಘ್ನ ಕೇಶವಂ ಅಂತ. ವೈಶ್ವಾನರೇ, ಅಗ್ನಿಯಲ್ಲಿ, ಗಂಗೆಯಲ್ಲಿ, ಸೂರ್ಯನಲ್ಲಿ, ದಿನದ್ಯಾಂ ಆಕಾಶ ಗಂಗೆಯಲ್ಲಿ ತನ್ನ ಪಾಪವನ್ನೆಲ್ಲ ತೊಳೆದುಕೊಂಡು ಕಿಂಸ್ತುಘ್ನ ಕೇಶವನನ್ನು ಸೇರ್ತಾನೆ. ಕಿಂಸ್ತುಘ್ನ ಅಂತಂದರೆ ಶಿಂಶುಮಾರ ರೂಪಿ ಪರಮಾತ್ಮನಿಗೆ ಇರುವ ಇನ್ನೊಂದು ಹೆಸರು. ಇದರ ಬಗ್ಗೆ ವಿವರಣೆ ನಮಗೆ 5ನೇ ಸ್ಕಂಧದಲ್ಲಿ ಬರುತ್ತೆ. ನಾರಾಯಣನಿಗೆ ಶಿಂಶುಮಾರ ರೂಪಿ ಪರಮಾತ್ಮನಿಗೆ ಕಿಂಸ್ತುಘ್ನ ಅಂತ ಯಾಕೆ ಕರೀತಾರೆ ಅಂತ ಅಲ್ಲಿಯ ಆಚಾರ್ಯರೇ ನಿರ್ವಚನವನ್ನು ಹೇಳ್ತಾರೆ. ಆದ್ದರಿಂದ ನಾವು ಅಲ್ಲಿಯ ತನಕ ಕಾಯಬೇಕು ಏನು ಇದರ ಅರ್ಥ ಅಂತ. ಇನ್ನು ಒಂದು ನಡೆ ಇದೆ. ದಾರಿಯಲ್ಲಿ ಎಲ್ಲೆಲ್ಲಿಗೆ ಹೋಗ್ತಾನೆ ಅನ್ನೋದು, ಇದನ್ನು ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ವೇದವ್ಯಾಸರು ಸೂತ್ರದಲ್ಲಿ ನಿರ್ಣಯ ಮಾಡಿದ್ದಾರೆ. ಈ ತರಹದ ಎಲ್ಲ ಒಂದು ನಡೆ ಅದನ್ನು ಇಲ್ಲಿ ಸಂಗ್ರಹ ಮಾಡುತ್ತಾರೆ. ಕೆಲವರಿಗೆಲ್ಲ ಒಂದು ಸಂದೇಹ ಬಂದಿತ್ತು, ಕೃಷ್ಣ ಗೀತೆಯಲ್ಲಿ ದಾರಿಯನ್ನು ಕುರಿತು ಹೇಳ್ತಾನೆ ಪಿತೃಯಾನ ದೇವಯಾನ ಅಂತ, ಇಲ್ಲಿ ಯಾಕೆ ಅದು ಬರಲಿಲ್ಲ ಅಂತ. ಬರುತ್ತೆ, ಗೀತೆಯಲ್ಲಿ ಬಂದದ್ದು ಏನಿದೆ ಇಲ್ಲಿಯೂ ಬರುತ್ತೆ. ಮುಂದಿನ ಶ್ಲೋಕವೇ ಆಗಿದೆ. ಯೋಂತಪ್ಪಚತಿ ಭೂತಾನಾಂ ಯಸ್ತಪತ್ಯಂಡ ಮಧ್ಯಗಃ ಸೋಗ್ನಿರ್ವೈಶ್ವಾನರೋ ಮಾರ್ಗೋ ದೇವಾನಾಂ ಪಿತೃಣಾಂ ಮುನೇ ದೇವಯಾನಂ ಪಿಂಗಲಾಭಿಃ ಅಹಾನ್ಯೇತಿ ಶತಾಯುಷಾ ರಾತ್ರಿರಿಡಾಭಿಃ ಪಿತೃಣಾಂ ವಿಷುವತ್ತಾಂ ಸುಷುಮ್ನಯಾ. ಯೋಂತಪ್ಪಚತಿ ಭೂತಾನಾಂ, ಅಗ್ನಿ ಇಬ್ಬರಿಗೂ ಮಾರ್ಗ. ಪಿತೃಯಾನ ಮತ್ತು ದೇವಯಾನ ಅಂತ 2 ತರಹದ ದಾರಿಗಳಿವೆ ಅಂತ ಹೇಳ್ತಾರೆ. ಇಲ್ಲಿ ದೇಹವನ್ನು ತೊರೆದ ಸಾಧಕ 2 ಕಡೆಗೆ ಹೋಗಬಹುದು, ದೇವಯಾನಕ್ಕೆ ಮತ್ತು ಪಿತೃಮಾರ್ಗ 2 ಕಡೆಗೆ ಸಾಗಬಹುದು ಅವನು. ಹಾಗೆ ಸಾಗುವಾಗ ಮಧ್ಯ ಅಗ್ನಿಯನ್ನು ಸೇರಿಯೇ ಮುಂದೆ ಹೋಗುವುದು. ಅದು ಯಾರು ಬೇಕಾದ್ರೂ ಆಗಿರಬಹುದು. ಸಾಮಾನ್ಯ ಪಿತೃಯಾನ ದೇವಯಾನ ಅಂತ ವೇದದಲ್ಲೇ ಆಗಲಿ ಇನ್ನು ಗೀತೆಯಲ್ಲೇ ಆಗಲಿ ಸತ್ತ ಮೇಲೆ 2 ಲೋಕಗಳಿಗೆ ಹೋಗ್ತಾರೆ ಅಂತ, ಇಲ್ಲಿ 3 ಅಂತ ಹೇಳ್ತಾರೆ. ಪಿತೃಯಾನಂ, ದೇವಯಾನಂ, ಬ್ರಹ್ಮಯಾನಂ ಇತಿ ಸ್ಮಃ ಅಂತ. ಸತ್ತ ಮೇಲೆ ಹೋಗುವ 3 ದಾರಿಗಳುಂಟು. ಒಂದು ಪಿತೃಯಾನ, ಇನ್ನೊಂದು ದೇವಯಾನ ಅಂತ, ಆ ದಾರಿಗೆ ಆ ರೀತಿಯ ಹೆಸರು. ಇನ್ನೊಂದು ಬ್ರಹ್ಮಯಾನ ಅಂತ, ದೇವರನ್ನ ಕುರಿತಾದ ನೇರವಾದ ದಾರಿ. ಪಿತೃಯಾನ, ದೇವಯಾನ, ಬ್ರಹ್ಮಯಾನ ಅಂತ. ಗಚ್ಚನ್ ವೈಶ್ವಾನರಂ ಯಾತಿ ತಸ್ಮಾನ್ ಮಾರ್ಗಸ್ಸ ಈರಿತಃ. ಎಲ್ಲಿಗೆ ಹೋಗಬೇಕಾದ್ರೂ ಅಗ್ನಿಯ ಮಾಧ್ಯಮದಲ್ಲಿಯೇ ಸಾಧಕನೋರ್ವ ಹೋಗೋದು. ಆ ಕಾರಣದಿಂದ ಬೆಂಕಿ ಅಥವಾ ಅಗ್ನಿ ಇದು ದಾರಿ. ಅದರಿಂದಾಗ ಅವನೊಂದು ಮಾರ್ಗ ಅಂತಲೇ ಕರೆಯೋದು. ಆ ಅಗ್ನಿಯ ವೈಶಿಷ್ಟ್ಯ ಏನು? ಯೋಂತಪ್ಪಚತಿ ಭೂತಾನಾಂ ಯಸ್ತಪತ್ಯಂಡ ಮಧ್ಯಗಃ. ಯಾರು ಅಂತಃಪಚತಿ, ದೇಹದ ಒಳಗಡೆ ಇದ್ದು ಒಂದು ಟೆಂಪ್ರೇಚರ್ ಅಂತ ಹೇಳಿ ಅರ್ವಾಚೀನರು ಹೇಳುವ ಹಾಗೆ ಒಂದು ಟೆಂಪ್ರೇಚರನ್ನು ದೇಹದಲ್ಲಿ ಇರಿಸಿ ಒಬ್ಬ ಬದುಕಿದ್ದಾನೆ ಅನ್ನಲಿಕ್ಕೆ ಗುರುತು ಅನ್ನುವ ಹಾಗೆ ಮಾಡ್ತಾನೋ, ಯಸ್ತಪತ್ಯಂಡ ಮಧ್ಯಗಃ, ಯಾರು ಪಿಂಡಾಂಡದ ಜೊತೆಗೆ ಬ್ರಹ್ಮಾಂಡದಲ್ಲಿಯೂ ಒಂದು ಟೆಂಪ್ರೇಚರ್ ಮೈಂಟೈನ್ ಮಾಡಿ ಬದುಕಲಿಕ್ಕಾಗುವಂತೆ ಮಾಡ್ತಾನೋ ಅಂತಹ ವೈಶ್ವಾನರ ಎಲ್ಲರಿಗೂ ಸಹಜವಾದ ದಾರಿ ಅಂತ. ಸೋಗ್ನಿರು ವೈಶ್ವಾನರೋ ಮಾರ್ಗ ದೇವಾನಾಂ ಪಿತೃಣಾಂ ಮುನೇಹೇ. ದೇವತೆಗಳ
ಮತ್ತು ಪಿತೃಗಳ ಎರಡೂ ದಾರಿಯಲ್ಲಿ ಅವನು ಮಧ್ಯದಲ್ಲಿ ಸಿಲುಕ್ತಾನೆ. ಅದನ್ನು ಮಧ್ವರು ಹೇಳಿದ್ರು, ಪಿತೃಯಾನಂ ದೇವಯಾನಂ ಬ್ರಹ್ಮಯಾನಮಿತಿ ತ್ರಿಧಾ ಗಚ್ಚನ್ ವೈಶ್ವಾನರಂ ಯಾತಿ ತಸ್ಮಾನ್ ಮಾರ್ಗಸ್ಸ ಈರಿತಃ ಅಂತ. ಪಿತೃಗಳ ಲೋಕದ ಕಡೆಗೆ ಹೋಗಿ ಮತ್ತೆ ಹುಟ್ಟುವಂತಹ ದಾರಿ ಏನಿದೆ ಅದ್ರ ಪಿತೃಯಾನ. ಇನ್ನೊಂದು ದೇವಯಾನ, ದೇವತೆಗಳ ಲೋಕದಲ್ಲಿ ತಂಗಿ ಅಲ್ಲಿಂದ ಮುಂದೆ ದೇವರ ಬಳಿಗೆ ಹೋಗೋದು. ಇನ್ನೊಂದು ನೇರವಾಗಿ ದೇವರನ್ನು ಕುರಿತು ಹೋಗುವಂತಹ ದಾರಿ. ಮೂರೂ ದಾರಿಯಲ್ಲಿ ನಡುವೆ ಅಗ್ನಿದೇವ ಸಿಕ್ಕೇ ಸಿಗುತ್ತಾನೆ. ಅದರಿಂದಾಗಿ ಅಗ್ನಿದೇವನಿಗೆ ಇನ್ನೊಂದು ಗುಟ್ಟಾದ ಹೆಸರುಂಟು, ಮಾರ್ಗ ಅಂತ. ಸರಿ, ದಾರಿ ಅಂತ ಹೇಳಿದ್ರೆ ಅದು ಬೇರೆ ಬೇರೆ ದಾರಿ. ಬೇರೆ ಬೇರೆ ದಾರಿಗೆ ಹೋಗಲಿಕ್ಕೆ ದೇಹದಲ್ಲಿ ಏನಾದರೂ ಮಾರ್ಗ ಉಂಟೋ ಅಂದರೆ ದೇವಯಾನಂ ಪಿಂಗಲಾಭಿಹಿ ಅಂದರು. ಒಂದು ರಶ್ಮಿ ಇರುತ್ತೆ, ಉತ್ತರಾಯಣ ರಶ್ಮಿ ಮತ್ತು ದಕ್ಷಿಣಾಯನ ರಶ್ಮಿ ಅಂತ. ಬಹಳ ಜನ ಅದನ್ನು ಕಾಲ ಅಂತ ಅಂದುಕೊಂಡಿದ್ದಾರೆ. ಅಲ್ಲ, ಅವರು ಕಾಲಾಭಿಮಾನಿ ದೇವತೆಗಳು. ದಕ್ಷಿಣಾ ಪಿಂಗಲಾ ಸರ್ವಾಹ, ಸುಷುಮ್ನಾ ನಾಡಿಯ ಬಲಭಾಗವನ್ನು ಪಿಂಗಲ ಅಂತ ಕರೀತಾರೆ. ಸುಷುಮ್ನಾ ನಾಡಿಯ ಎಡಭಾಗವನ್ನು ಇಡ ಅಂತ ಕರೀತಾರೆ. ನಾಡ್ಯೋಥ ಮಧ್ಯಮ ಪ್ರೋಕ್ತ ಸುಷುಮ್ನಾ ವೇದ ಪಾರಗೈಹಿ. ನಡುವಣ ದಾರಿ ಏನಿದೆ, ನಡುವಣ ಭಾಗ ಸುಷುಮ್ನಾ ನಾಡಿ, ಅದನ್ನು ಮಧ್ಯಮ ಅಂತ ಕರೀತಾರೆ. ದೇವಯಾನಂ ಪಿಂಗಲಾಭಿಹಿ, ಈ ಸುಷುಮ್ನಾ ನಾಡಿಯ ಬಲಭಾಗದಿಂದ ಒಬ್ಬ ಉತ್ಕ್ರಮಣ ಮಾಡಿದ ಅಂತಂದರೆ ಅವನು ದೇವತೆಗಳ ದಾರಿಯಲ್ಲಿ ಇದ್ದಾನೆ. ಆ ದಾರಿಯಲ್ಲಿ ಯಾರ್ಯಾರು ಬರ್ತಾರೆ ಅಂತ ನಿರೂಪಣೆ ಮಾಡ್ತಾರೆ, ಯಾವ್ಯಾವ ಲೋಕಗಳು ಬರುತ್ತೆ ಅಂತ. ಇನ್ನು ಎಡಗಡೆಯ ನಾಡಿಯನ್ನು ಇಟ್ಟುಕೊಂಡು ಆ ದಾರಿಯ ಮೂಲಕ ಪ್ರಯಾಣ ಮಾಡಿದ್ರೆ ಮತ್ತೆ ಹುಟ್ಟು ಇದೆ ಅಂತ. ಅದರಿಂದ ದೇವಯಾನಸ್ಯ ಮಾರ್ಗಸ್ಥಾಃ ಅಹಶಬ್ದಾಭಿಸಂಹಿತಾಃ, ದೇವಯಾನದ ದಾರಿಯಲ್ಲಿ ಅಹಹ, ಜ್ಯೋತಿಹಿ, ಶುಕ್ಲಂ ಇವೆಲ್ಲ ಅಗ್ನಿದೇವನ ಬೇರೆ ಬೇರೆ ಹೆಸರುಗಳಲ್ಲ, ಇದೆಲ್ಲ ಲೋಕದ ಹೆಸರು. ಅರ್ಚಿರಾದಿ ಮಾರ್ಗಗಳು ಅಂತ. ಅರ್ಚಿಹಿ ಅಂತಂದ್ರು ವೈಶ್ವಾನರ ಲೋಕ ಅಂದ್ರು ಒಂದೇ. ಅರ್ಚಿರಾದಿನ ತತ್ ಪ್ರಥಿತೇಹೇ ಅಂತ ಸೂತ್ರ ಉಂಟು. ಯಾರು ಸುಷುಮ್ನಾ ನಾಡಿಯ ಬಲಭಾಗದ ನಾಡಿಗಳಿಂದ ಹೊರಗಡೆ ಉತ್ಕ್ರಮಣ ಮಾಡ್ತಾರೆ ಅವರು ದೇವಯಾನವನ್ನು ಕುರಿತು ಸೇರ್ತಾರೆ. ಅದಕ್ಕೆಲ್ಲ ಅಹಶಬ್ದಾದಿ ಸಂಹಿತಾಃ, ಅಹಹ ಮೊದಲಾದ ಶಬ್ದಗಳು. ಇನ್ನು ಪಿತೃಯಾನಸ್ಯ ಮಾರ್ಗಸ್ಥಾಃ ರಾತ್ರಿ ಶಬ್ದಾಭಿಧಾಮತಾಃ, ಧೂಮೋ ರಾತ್ರಿ ತಥಾ ಕೃಷ್ಣಂ ಅಂತ ಈ ಲೋಕಗಳು ಉಂಟು. ಧೂಮಲೋಕ ಅಂತ ಹೆಸರು ಧೂಮಲೋಕ, ಹಾಗೆ ಅಗ್ನಿಲೋಕ ಅಂತ ಹೆಸರು ಅಗ್ನಿ. ಈ ಪಿತೃಯಾನದ ದಾರಿಯಲ್ಲಿ ಸಾಗಿದವರು ರಾತ್ರಿ ಮಾರ್ಗದಲ್ಲಿ ಸಾಗಿದವರು ಅಂತ ಇನ್ನೊಂದು ಹೇಳ್ತಾರೆ. ಅವರು ಮತ್ತೆ ಹುಟ್ಟುತ್ತಾರೆ. ಅದರಿಂದಾಗಿ ದೇವಯಾನಂ ಪಿಂಗಲಾಭಿಹಿ ಅಹಾನ್ಯೇತಿ ಶತಾಯುಷ. ಶತಾಯುಷ 100 ವರ್ಷ ಕಳೆದ ಮೇಲೆ ದೇವಯಾನ, 100 ವರ್ಷ ಕಳೆದ ಮೇಲೆ ಪಿತೃಯಾನಕ್ಕೆ ಹೋಗ್ತಾರೇನೋ ಅನ್ನುವಂತಹ ಒಂದು ಸಂದೇಹ ಮೂಡುತ್ತೆ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಹಾಗಲ್ಲ ಅರ್ಥ. ಶತಾಯುರ್ಮರಣಂ ಚೈವ ಕಾಲಿಕಂ ಪಾರಂ ಆವೃತಿ ಅಂತ. ಶತಾಯುಷಿ ಅಂತ ಹೇಳಿದ್ರೆ ಅವನೊಬ್ಬ ಜೀವನದಲ್ಲಿ ಇರಬೇಕಾದ ಪೂರ್ಣ ಅವಧಿಯನ್ನು ಶತಾಯು ಅಂತ ಕರೆಯೋದು. ಶತಾಯುಷ್ಯ ಅಂತ ಹೇಳಿದ್ರೆ ಕರೆಕ್ಟಾಗಿ 100 ವರ್ಷ ಅಂದರೆ 72,000 ದಿನ, 36,000 ಹಗಲು, 36,000 ರಾತ್ರಿ ಅಂತ ಅರ್ಥ ಅಲ್ಲ. ಅವನು ಎಷ್ಟು ಕಾಲ ಪೂರ್ತಿ ಕಾಯಬೇಕೋ ಅಷ್ಟು ಕಾಲ
ಈ ಭೂಮಿಯಲ್ಲಿ ಬದುಕ್ತಾನೆ. ಆಮೇಲೆ ಅವನೇನು ಮಾಡ್ತಾನೆ, ಆ ದಿವಸ ಕಳೆದ ಮೇಲೆ ಅಹಹ ಅಹಹ ಅಂತನ್ನುವ ಒಂದು ಲೋಕ, ಇನ್ನು ಶುಕ್ಲ ಅನ್ನುವ ಒಂದು ಲೋಕ, ಈ ತರಹದ ಲೋಕಗಳಲ್ಲಿ ಅವನು ಪ್ರಯಾಣ ಮಾಡ್ತಾ ಹೋಗ್ತಾನೆ. ಕೆಲವು ಕಾಲ ತಂಗಿದ್ದು ಅಲ್ಲಿರುವ ಸಾಧಕರನ್ನು ಭೇಟಿಯಾಗಿ ಅಥವಾ ದೇವತೆಯಿಂದ ಅನುಗ್ರಹವನ್ನು ಪಡೆದು ಮುಂದೆ ಹೋಗ್ತಾನೆ. ಅದೇ ರೀತಿ ಸಾಯುವಾಗ ಸುಷುಮ್ನಾ ನಾಡಿಯ ಎಡಭಾಗದ ನಾಡಿಗಳಿಂದ ಅವನ ದೇಹೋತ್ಕ್ರಮಣ ಆದರೆ ಧೂಮೋ ರಾತ್ರಿ ತಥಾ ಕೃಷ್ಣಂ ಆ ತರಹದ ದಾರಿಯಲ್ಲಿ ಹೋಗ್ತಾನೆ. ದೇವಯಾನಸ್ಯ ಮಾರ್ಗಸ್ಥಾ ಅಹಸ್ಸಂಜ್ಞಾಭಿ ಅಹಶಬ್ದಾಭಿ ಸಂಹಿತಾ. ದೇವಯಾನದ ದಾರಿಯಲ್ಲಿ ಇರುವವರು ಅಹಹ ಅಂತನ್ನುವ ಶಬ್ದದಿಂದ ಅವರನ್ನು ಕರೀತಾರೆ. ಪಿತೃಯಾನಸ್ಯ ಮಾರ್ಗಸ್ಥಾ, ಪಿತೃಯಾನದ ದಾರಿಯಲ್ಲಿ ಇರುವವರು ರಾತ್ರಿ ಶಬ್ದದಿಂದ ಹೇಳಲ್ಪಡ್ತಾರೆ. ಇದು ಬೃಹತ್ತಂತ್ರದಲ್ಲಿ ಇದೆ. ಪಿಂಗಲಾಭಿ ಶತಾಯುಷ ಅಹಸ್ಸಂಗಂ ದೇವಯಾನಂ ಏತಿ ಇಡಾಭೀ ರಾತ್ರಿ ಸಂಗಂ ಪಿತೃಯಾನಂ. ಇನ್ನು ವಿಷುವತ್ತಾಂ ಸುಷುಮ್ನಯ ಅಂತ ನೇರವಾಗಿ ಸುಷುಮ್ನಾ ನಾಡಿಯಿಂದ ಪ್ರಾಣೋತ್ಕ್ರಮಣ ಮಾಡಿದವ ಬ್ರಹ್ಮಯಾನವನ್ನೇ ಸೇರ್ತಾನೆ. ಬ್ರಹ್ಮಯಾನಕ್ಕೆ ಇನ್ನೊಂದು ಹೆಸರಿದೆ, ವಿಷುವತ್ತ ಅಂತ. ವಿಶೇಷೇಣ ಸುಖಂ ಯತಃ, ವಿಶೇಷವಾದ ಸ್ವರೂಪ ಸುಖ ಯಾವುದರಿಂದ ಆಗ್ತದೋ ಅದನ್ನು ವಿಷುವತ್ತ ಅಂತ ಕರೀತಾರೆ. ಈ ನಾವು ಸಂಕ್ರಾಂತಿಯ ಸಂದರ್ಭದಲ್ಲಿ ಗುರುತಿಸುವ ವಿಷುವದ್ ರೇಖೆ ಅಲ್ಲ, ಸೂರ್ಯನ ಸಂಚಾರ ಯಾವ ಕಡೆಗೆ ವಾಲಿಕೊಂಡು ಇದೆ ಅಂತ ನಿರ್ಣಯಿಸುವಂತಹ ದಾರಿ ಅಲ್ಲ, ಅದು ವಿಷುವತ್ತ ಅಂತ ಕರೆಯೋದು. ಆ ವಿಷುವತ್ತ ಅಂತ ಹೇಳಿದ್ರೆ ಬ್ರಹ್ಮಯಾನ ಅಂತಲೇ ಅರ್ಥ. ಯಾಕೆ ಅಂದರೆ ಬ್ರಹ್ಮಯಾನದಲ್ಲಿ ದೇಹವನ್ನು ತ್ಯಾಗ ಮಾಡುವಾಗ ವಿಶೇಷ ಸುಖದ ಅನುಭವ ಆಗತ್ತೆ. ಪಿಂಗಲ ದೇವಯಾನ ಸ್ಯಾತ್ ಪಿಂಗಾಕ್ಯ ಸುಖದಂ ಯತಃ. ಇನ್ನು ದೇವತೆಗಳ ಲೋಕದಲ್ಲಿ ತಂಗಿದ್ದು ಅಲ್ಲಿ ತಮ್ಮ ಮುಂದಿನ ಅವಧಿಯನ್ನು ಕಳೆದು ನಂತರದ ಲೋಕಕ್ಕೆ ಹೋಗುವ ಆ ದಾರಿಯನ್ನು ಪಿಂಗಳ ಅಂತ ಕರೀತಾರೆ. ಯಾಕೆಂದರೆ ಪಿಂಗ ಅನ್ನೋದೊಂದು ಸುಖ ಅಂತ. ಪಿಂಗಳ ಅಂತಂದರೆ ದೇವಯಾನದಲ್ಲಿ ಸಾಗುವವ ಪಿಂಗ ಅನ್ನುವ ಹೆಸರಿನ ಸುಖವನ್ನು ಪಡೆಯುತ್ತಾನೆ. ಆದ್ದರಿಂದಾಗಿ ಆ ದಾರಿಯನ್ನು ಪಿಂಗಲ ಅಂತ ಕರೀತಾರೆ. ಇನ್ನು ಪಿತೃಯಾನ, ಸುಷುಮ್ನಾ ನಾಡಿಯ ಎಡಭಾಗದಲ್ಲಿರುವ ನಾಡಿಗಳಿಂದ ಉತ್ಕ್ರಮಣ ಮಾಡಿದರೆ ಅದನ್ನು ಇಡಾ ಮಾರ್ಗ ಅಂತ ಕರೀತಾರೆ. ಇಡ ಅಂದರೆ ಅನ್ನ, ಅನ್ನದ ದಾರಿಯಲ್ಲಿ ಮತ್ತೆ ಬರ್ತಾನೆ ಅಂತ. ಅವನೇನು ಮಾಡ್ತಾನೆ, ಧೂಮೋ ಭೂತ್ವ ಅಬ್ರಂಭವತಿ, ಮೊದಲು ಧೂಮ ಅನ್ನುವ ಹೆಸರಿನ ಲೋಕಕ್ಕೆ ಸೇರ್ತಾನೆ. ಅದಾದ ಮೇಲೆ ಮೋಡದಲ್ಲಿ ಬರ್ತಾನೆ. ಮೋಡದಿಂದ ಮಳೆಯಲ್ಲಿ ಸೇರಿಕೊಂಡು ಈ ಧಾನ್ಯಾದಿಗಳಲ್ಲಿ ಇರ್ತಾನೆ. ಧಾನ್ಯಾದಿಗಳಲ್ಲಿ ಇದ್ದಾಗ ಅವನಿಗೆ ಸುಖ ದುಃಖಾದಿಗಳ ಅನುಭವ ಆಗೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ತಂದೆಯ ದೇಹದಲ್ಲಿ ಬಂದು ಅಥವಾ ಗಂಡಿನ ದೇಹದಲ್ಲಿ ಬಂದು ಅಲ್ಲಿಂದ ರೇತಸ್ಸಿನ ಆವರಣವನ್ನು ಪಡೆದು ಹೆಣ್ಣಿನ ದೇಹಕ್ಕೆ ಹೋಗ್ತಾನೆ. ಅಲ್ಲಿ ಅವನು ಶುಕ್ಲ ಶೋಣಿತ ಸಂಯೋಗದಿಂದ ದೇಹವನ್ನು ಪಡಿತಾನೆ. 6 ತಿಂಗಳು ಆದಮೇಲೆ ಅವನಿಗೆ ಮನಸ್ಸಿನ ಪ್ರವೇಶ ಆಗತ್ತೆ. ಆವಾಗ ಸುಖ ದುಃಖಗಳ ಚಿಂತನೆ ಬರ್ತಾ ಹೋಗುತ್ತೆ. ಇದು ಅನ್ನದ ಮಾರ್ಗ. ಆದ್ದರಿಂದಾಗಿ ಇಡಾ ಅಂತಂದರು. ಸತ್ತವನು ಮತ್ತೆ ಹುಟ್ಟುವುದು ಅಂದರೆ ಹೀಗೆ ಅಂದರು. ಪಿಂಗಲ ದೇವಯಾನ ಸ್ಯಾತ್ ಪಿಂಗಾಕ್ಯ ಸುಖದಂ ಯತಃ ಇಡಾನ್ನದಾನಾತ್ ಪಿತೃಣಾಂ ಏವಂ ಮಾರ್ಗ ಪ್ರಕೀರ್ತಿತಾ ಇತಿ ಬ್ರಹ್ಮತರ್ಕೇ. ಈ ರೀತಿ 3 ದಾರಿಗಳಿದೆ. 3 ದಾರಿಯೂ ಕೂಡ ದೇವರನ್ನ ಕುರಿತು ಒಯ್ಯುವಂಥದ್ದು ಅಂತ ನಿರೂಪಣೆ ಮಾಡ್ತಾರೆ. ಇಷ್ಟು ಹೇಳಿ ಈ ಮುಕ್ತರಾಗಲಿರುವವರು ಶಿಂಶುಮಾರ ಲೋಕಕ್ಕೆ ಹೋಗಿ ತಂಗುತ್ತಾರೆ ಅಂತ ಅದರ ಬಗ್ಗೆ ಚಿಂತನೆ ಮಾಡಬೇಕು ಅಂತಾರೆ. ಯಾಕೆಂದರೆ ಒಬ್ಬ ಈ ದೇಹವನ್ನು ಬಿಡುವ ಮೊದಲು
ನಾನು ಎಲ್ಲಿಗೆ ಹೋಗ್ತೇನೆ ಅಂತ ತೀರ್ಮಾನ ಮಾಡಬೇಕಲ್ವಾ? ಸಾಧಕನೋರ್ವ ಸಂಕಲ್ಪ ಆದರೂ ಮಾಡಬೇಕು. ಹಾಗೆ ಆ ಸಂಕಲ್ಪ ಶಿಂಶುಮಾರ ಲೋಕಕ್ಕೆ ಹೋಗಬೇಕು ಅಂದಾಗ ಯಾವ ರೀತಿ ಅದು ಚಿಂತನೆ ಬರುತ್ತೆ ಅಂತ ಹೇಳ್ತಾರೆ. ತದ್ವಿಶ್ವನಾಭಿಂ ತ್ವಭಿಪದ್ಯ ವಿಷ್ಣೋ ಅಣೀಯಸಾ ವಿರಜೇನಾತ್ಮನೈಕಂ ನಮಸ್ಕೃತಂ ಬ್ರಹ್ಮವಿದಾಮುಪೈತಿ ಕಲ್ಪಾಯುಷೋ ವಿಬುಧಾಯದ್ರಮಂತೆ. ತದ್ವಿಶ್ವನಾಭಿಂ ಅಶೇಷ ಜಗದಾಧಾರ, ಜಗತ್ತಿಗೆ ಆಧಾರವನ್ನು ಒದಗಿಸಿದವ ಶಿಂಶುಮಾರ ಅಂತ. ಕಾರಣ ಏನು ಅಂದರೆ, ಸಂಕರ್ಷಣ ಶಕ್ತಿ ಅಂತ ನಾವೇನನ್ನ ಕೇಳ್ತೇವೆ, ಶೇಷನ ಮೂಲಕ ಇಡೀ ಜಗತ್ತನ್ನು ಹಿಡಿದಿರುವ ಫೋರ್ಸ್, ಆ ಸಂಕರ್ಷಣ ಶಕ್ತಿಯನ್ನ ಅದಕ್ಕೊಂದು ನೆಲೆ ಕೊಟ್ಟವ ಶಿಂಶುಮಾರ ರೂಪಿ ಪರಮಾತ್ಮ. ಈ ಭೂಮಿ ಮಳೆಯನ್ನು ಪಡೆಯೋದು, ಬೆಳೆಯನ್ನು ಹೊಂದೋದು, ಇವುಗಳೆಲ್ಲವೂ ಕೂಡ ಖಗೋಳದಿಂದ ನಿಯಂತ್ರಿತವಾದದ್ದು. ಇಲ್ಲಿ ಬೀಳುವ ಮಳೆ ಮತ್ತು ಏಳುವ ಬೆಳೆ ಇದೆಲ್ಲವೂ ಕೂಡ ಖಗೋಳದಿಂದ ನಿಯಂತ್ರಿತವಾದದ್ದು. ಆ ಕಾರಣದಿಂದ ಈ ಜಗತ್ತಿಗೆ ಆಧಾರ ಖಗೋಳ. ಆ ಖಗೋಳದ ಆಧಾರ ಶಿಂಶುಮಾರ ರೂಪಿ ಪರಮಾತ್ಮ. ಅದರಿಂದಾಗಿ ಶಿಂಶುಮಾರ ರೂಪಿ ಪರಮಾತ್ಮನಿಗೆ ವಿಶ್ವನಾಭಿ ಅಂತ ಕರೀತಾರೆ. ನಾಭಿ ಅಂದರೆ ಸೆಂಟರ್ ಪಾಯಿಂಟ್ ಅಂತ. ನಾವು ಈಗ ಅದನ್ನು ಕೇಂದ್ರ ಅಂತ ಕರಿತೇವೆ. ಕೇಂದ್ರ ಅನ್ನೋದು ಸಂಸ್ಕೃತ ಶಬ್ದ ಅಲ್ಲ, ಅದು ಗ್ರೀಕ್ನ ಶಬ್ದ. ಅದು ಕೆಂತರ್ ಅನ್ನೋದರಿಂದ ಬಂದದ್ದು. ಅದರಿಂದಾಗಿ ಸಂಸ್ಕೃತದಲ್ಲಿ ಕೇಂದ್ರ ಅಂತ ಹೇಳಿ ಇತ್ತೀಚೆಗೆ ಬಳಕೆ, ಕೇಂದ್ರೀಯ ವಿಶ್ವವಿದ್ಯಾಲಯ. ಆ ಕೆಂತರ್ರೇ ಇಂಗ್ಲೀಷಿನಲ್ಲಿ ಸೆಂಟರ್ ಆಯಿತು. ಇಂಗ್ಲೀಷರು ಬಿಡಿ, ಅವರು ಕದಿಯೋದರಲ್ಲಿ ಎಕ್ಸ್ಪರ್ಟ್ ಅಥವಾ ಎರವಲು ಪಡೆಯೋದರಲ್ಲಿ ಎಕ್ಸ್ಪರ್ಟ್ ಅವರು. ಅದರಿಂದಾಗಿ ಅವರು ಸೆಂಟರ್ ಅಂತಾರೆ. ಪ್ರಾಚೀನ ಭಾರತದಲ್ಲಿ ನಟ್ಟ ನಡುವನ್ನು ಹೇಳಬೇಕಾದ್ರೆ ಏನು ಹೇಳ್ತಾ ಇದ್ರು? ನಾಭಿ ಅಂತ. ಜಗತ್ತಿನ ಕೇಂದ್ರ ಸ್ಥಾನ, ಜಗತ್ತಿನ ನಟ್ಟ ನಡುವಣ ಸ್ಥಾನ, ಅದನ್ನು ಹೊತ್ತಿರುವಂಥದ್ರಲ್ಲಿ ಇರುವಂಥದ್ದು ಶಿಂಶುಮಾರ ರೂಪಿ ಪರಮಾತ್ಮ. ಆ ಕಾರಣದಿಂದ ತದ್ವಿಶ್ವನಾಭಿಂ ಅಂದರು. ಅಭಿಪದ್ಯ ವಿಷ್ಣೋ ಅಣೀಯತಾ ವಿರಜೇನಾತ್ಮನೈಕಂ. ಆ ಶಿಂಶುಮಾರ ರೂಪಿ ಪರಮಾತ್ಮನು ಅತ್ಯಂತ ಸೂಕ್ಷ್ಮದಲ್ಲಿ ಸೂಕ್ಷ್ಮನಾಗಿ ಇರುವ ಪರಮಾಣುವಿನಲ್ಲಿಯೂ ಕೂಡ ನೆಲೆಗೊಂಡ ಪರಮಾತ್ಮನು ಅಭಿನ್ನನಾಗಿದ್ದಾನೆ ಅಂತ ತಿಳಿದ ಮೇಲೆ ಹಾಗೆ ತಿಳಿದ ಸಾಧಕನಿಗೆ ಒಳ್ಳೆಯ ಲೋಕವನ್ನು ಕೊಡ್ತಾನೆ. ಆ ಲೋಕವೇ ಧ್ರುವಲೋಕ ಅಂತ ಕರೀತಾರೆ, ಶಿಂಶುಮಾರ ರೂಪಿ ಪರಮಾತ್ಮನ ಲೋಕ ಅಂತ ಕರೀತಾರೆ. ಬ್ರಹ್ಮವಿದಾಂ ನಮಸ್ಕೃತಂ. ಎಲ್ಲ ಮುಕ್ತಿಗೆ ಹೋಗುವವರು ಅಥವಾ ಬೇರೆ ಬೇರೆ ಲೋಕಕ್ಕೆ ಹೋಗುವವರು ಶಿಂಶುಮಾರ ರೂಪಿ ಪರಮಾತ್ಮನನ್ನು ನಮಸ್ಕರಿಸಿಯೇ ಹೋಗೋದು. ಒಂದು ರೀತಿ ಆಕಾಶದಲ್ಲಿರುವ ಗರ್ಭಗುಡಿ, ಆ ಗರ್ಭಗುಡಿಯಲ್ಲಿ ಇರುವ ದೇವರು ಯಾವುದು ಅಂತಂದರೆ ಶಿಂಶುಮಾರ ರೂಪಿ ಪರಮಾತ್ಮ. ಅದರಿಂದಾಗಿ ಅದನ್ನು ಆರಾಧನೆ ಮಾಡುವ ಪದ್ಧತಿ ಬಂದಿದೆ. ಶಿಂಶುಮಾರ ರೂಪಿ ಪರಮಾತ್ಮನ ಪ್ರತೀಕವನ್ನು ಇಟ್ಟುಕೊಂಡು ಚಿಂತನೆ ಮಾಡುವಂತಹ ಕ್ರಮ. ಅದು ಚೇಳಿನ ರೂಪದ ಪರಮಾತ್ಮ, ಚೇಳಿನ ರೂಪದಲ್ಲಿ ಇದ್ದಾನೆ. ಅವನ ಬಾಲದಲ್ಲಿ ಯಾವ ರೀತಿ ಲೋಕಗಳು ನೆಲೆಗೊಂಡಿವೆ ಅನ್ನೋದೆಲ್ಲ ನಮಗೆ ಪಂಚಮಸ್ಕಂಧದಲ್ಲಿ ಬರುತ್ತೆ. ಅದರಿಂದ ಪ್ರತಿಯೊಬ್ಬ ಸಾಧಕನೂ ಕೂಡ ತನ್ನ ಮುಂದಿನ ಜಾಗಕ್ಕೆ ಹೋಗುವಾಗ ಶಿಂಶುಮಾರ ರೂಪಿ ಪರಮಾತ್ಮನನ್ನು ನಮಸ್ಕರಿಸಿ ಮುಂದೆ ಹೋಗ್ತಾನೆ. ಕಲ್ಪಾಯುಷೋ ವಿಬಧಾಯ ದ್ರಮಂತೆ. ಹೀಗೆ ದಾರಿಯಲ್ಲಿ ಸಿಗುವ ದೇವರ ಪ್ರಧಾನವಾದ ಮನೆ ಗರ್ಭಗುಡಿ, ಶಿಂಶುಮಾರ ರೂಪಿ ಪರಮಾತ್ಮನನ್ನು ನಮಸ್ಕರಿಸಿ ಮುಂದೆ ಹೋದರೆ ಕಲ್ಪಾಯುಷೋ ವಿಬುಧಾಯ ದ್ರಮಂತೆ. ಕಲ್ಪ ಪರ್ಯಂತ ಆಯುಷ್ಯ ಇರುವ ದೇವತೆಗಳು ಎಲ್ಲಿ ಖುಷಿ ಪಡ್ತಾರೋ ಅಲ್ಲಿಗೆ ಹೋಗ್ತಾನೆ. ದೇವಯಾನದ ಮೂಲಕ ಹೋದವ ಮತ್ತೆ ಬ್ರಹ್ಮಯಾನದ ಮೂಲಕ ಹೋದವ. ಇನ್ನು
ಅಲ್ಲಿ ಹೋಗದವ ಪಿತೃಯಾನ, ಅವನು ಭೂಮಿಯಲ್ಲಿ ಹುಟ್ಟುತ್ತಾನೆ, ಅವನ ಬಗ್ಗೆ ಹೇಳೋ ಅಗತ್ಯ ಇಲ್ಲ. ಯಾರು ಮೇಲ್ಗಡೆ ಹೋಗ್ತಾರೆ ಅವ್ರ ಬಗ್ಗೆ ಹೇಳಬೇಕು. ಕಲ್ಪಾಯುಚೋ ವಿಬುಧಾಯ ದ್ರಮಂತೆ, ಅದಕ್ಕೆ ಈ ಲೋಕ ಮಹರ್ಲೋಕ ಅಂತ ಆಚಾರ್ಯರು ಹೇಳಿದರು. ಆಚಾರ್ಯರು ಸತ್ತ ನಂತರ, ಒಬ್ಬ ಸಾಧಕ ಸತ್ತ ನಂತರ ಯಾವ ಯಾವ ಲೋಕದಲ್ಲಿ ಎಷ್ಟೆಷ್ಟು ಆಯುಷ್ಯ ಇದೆ ಅಂತ ಹೇಳುತ್ತಾರೆ. ಮನ್ವಂತರಾಯುಷ ಸ್ವರ್ಗ್ಯಾ, ಸ್ವರ್ಗದಲ್ಲಿ ನೆಲೆಗೊಂಡವರು ಸಜ್ಜನರು ಅವರು ಮನ್ವಂತರ ಪರ್ಯಂತ ಸುಖ ಪಡ್ತಾರೆ. ಕೆಲವೊಬ್ಬರು ಹಾಗಿಲ್ಲದೆ ದುರ್ಯೋಧನಾದಿಗಳು ಬೇಗ ಸುಖವನ್ನು ಅನುಭವಿಸಿ ಕೆಳಗಡೆ ಬೀಳುವವರು ಇದ್ದಾರೆ. ಮನ್ವಂತರಾಯುಷ ಸ್ವರ್ಗ್ಯಾ, ಸ್ವರ್ಗಲೋಕದಲ್ಲಿ ಇರುವವರು ಒಂದು ಮನ್ವಂತರ ಪರ್ಯಂತ ಬದುಕ್ತಾರೆ. ಮಹರ್ಲೋಕೇತು ಕಾಲ್ಪಿಕಾಹ, ಒಂದು ಕಲ್ಪ ಪರ್ಯಂತ ಬದುಕುವವರು ಮಹರ್ಲೋಕದಲ್ಲಿ ನೆಲೆಗೊಳ್ಳುತ್ತಾರೆ. ಬ್ರಹ್ಮದೇವರ ತನಕ, ಬ್ರಹ್ಮದೇವರ ಜೊತೆಗೆ ಮುಕ್ತಿಯನ್ನು ಹೊಂದುವವರು ಆ ಬ್ರಹ್ಮಣೋ ಜನಾದ್ಯಾಸ್ತು, ಜನೋಲೋಕಕ್ಕೆ ಹೋದವರು ಬ್ರಹ್ಮದೇವರಿರೋ ತನಕ, ಮಹರ್ಲೋಕದಲ್ಲಿಯೂ ಕೆಲವರು ಇರ್ತಾರೆ. ಹೀಗೆ ವಿಬುಧಾ ಯದ್ರಮಂತೆ, ದೇವತೆಗಳು ತಮ್ಮ ಉಳಿದ ಅವಧಿಯನ್ನು, ತಮ್ಮ ಕೆಲಸ ಮಾಡಿ ನಿವೃತ್ತಿಯ ಅವಧಿಯನ್ನು ಎಲ್ಲಿ ಕಳೆದು ಆಮೇಲೆ ಮೋಕ್ಷಕ್ಕೆ ಹೋಗ್ತಾರೋ ಆ ಕಳೆಯುವ ಜಾಗ, ಅಲ್ಲಿಗೆ ಈ ಸಾಧಕರು ಹೋಗ್ತಾರೆ. ಇದು ಕ್ರಮ, ಇದು ದಾರಿ. ಅಥೋ ಅನಂತಸ್ಯ ಮುಖಾನಲೇನ ದಂದಹ್ಯಮಾನಂ ಸನಿರೀಕ್ಷ ವಿಶ್ವಂ ನಿರ್ಯಾತಿ ಸಿದ್ಧೇಶ್ವರ ಜಿಷ್ಟ ದುಷ್ಣ್ಯಂ ಯದ್ವೈ ಪರಾರ್ಧ್ಯಂ ತದುಪಾರಮೇಷ್ಠ್ಯಂ. ಅಥೋ, ಹೀಗೆ ಬಹಳ ಕಾಲ ಕಳೆದ ಮೇಲೆ ಮಹಾಪ್ರಳಯ ಅಂತ ಏನು ಇದೆ, ಅನಂತಸ್ಯ ಮುಖಾನಲೇನ, ಸಂಕರ್ಷಣ ನಾಮಕ ಪರಮಾತ್ಮನ ಮುಖದಿಂದ ಹೊರಟ ಬೆಂಕಿಯಿಂದ ದಂದಹ್ಯಮಾನಂ, ಉರಿದುರಿಯುವ ಪ್ರಪಂಚವನ್ನು ನೋಡಿ ನಂತರ ಮೇಲ್ಗಡೆಗೆ ಹೋಗ್ತಾ ಇರ್ತಾರೆ. ಕೆಳಗಡೆ ಪ್ರವಾಹ ನೀರು ಬಂದರೆ ಮೇಲ್ಗಡೆ ಹತ್ಕೊಂಡು ಹೋಗ್ತಾ ಇರ್ತಾರೆ ಮಹಡಿಯ ಮೇಲ್ಗಡೆ. ಆ ರೀತಿ ಕೆಳಗಡೆಯ ಲೋಕ ಎಲ್ಲ ಸುಡುತ್ತಾ ಇದ್ದಾಗ ಈ ಸಾಧಕರು ಮೇಲ್ಗಡೆಯ ಲೋಕಕ್ಕೆ ಹೋಗ್ತಾರೆ. ಕಡೆಗೆ ತದುಪಾರಮೇಷ್ಠ್ಯಂ, ಬ್ರಹ್ಮಲೋಕದಲ್ಲಿ ನೆಲೆಗೊಳ್ಳುತ್ತಾರೆ. ನಯತ್ರ ಶೋಕಃ, ದೇವಯಾನದಲ್ಲಿ ಸಾಗುವವರು ಸ್ವರ್ಗದಲ್ಲಿ ನೆಲೆಗೊಂಡರೆ ಅಂತ ಒಂದು, ಸ್ವರ್ಗದಲ್ಲಿ ಸಹಜವಾಗಿ ವಾಸ ಮಾಡುವ ಸಾಧಕರು ಒಂದು ಮನ್ವಂತರ ಆಯುಷ್ಯವನ್ನು ಹೊಂದಿರ್ತಾರೆ. ಒಂದು ಕಲ್ಪದ ಆಯುಷ್ಯ ಇದ್ದರೆ, ಅಂದರೆ ಅವ್ರಿಗೆ ಕಲ್ಪಾಯುಷ್ಯದಲ್ಲಿ ಕಲ್ಪವನ್ನು ಮುಗಿಸಿ ನಂತರ ಮೋಕ್ಷಕ್ಕೆ ಹೋಗಬೇಕು ಅಂದರೆ ಮಹರ್ಲೋಕ ಮೊದಲಾದವುಗಳು ಅಂತ ಆಚಾರ್ಯರು ಹೇಳಿದ್ದು. ದೇವಯಾನದಲ್ಲಿ ಸಿಗುವ ಸ್ವರ್ಗದಲ್ಲಿ ಬಹಳ ಕಾಲ ಇರ್ತೇವೆ. ಪಿತೃಯಾನದ ಮೂಲಕ ನಾವು ಸ್ವರ್ಗಕ್ಕೆ ಹೋದಾಗ ಅಲ್ಪ ಕಾಲ ಇದ್ದು ಮತ್ತೆ ಕೆಳಗಡೆ ಬರ್ತೇವೆ. ಇದು ವ್ಯತ್ಯಾಸ ಇದೆ. ನಯತ್ರ ಶೋಕೋ ನಜರಾ ನ ಮೃತ್ಯು ನಾಧಿರ್ನ ಚೋದ್ವೇಗ ಋತೆ ಕುತಶ್ಚಿತ್ ಯಶ್ಚಿತ್ತತೋದ ಕ್ರಿಯೆಯಾ ನಿದಂ ವಿದಾಂ ದುರಂತ ದುಃಖ ಪ್ರಭವಾನುದರಚನಾತ್. ಈ ರೀತಿ ಮಹಾಪ್ರಳಯದಲ್ಲಿ ಇನ್ನೇನು ಮುಕ್ತರಾಗಲಿರುವವರು ಸತ್ಯಲೋಕದಲ್ಲಿ ನೆಲೆಗೊಳ್ಳುತ್ತಾರೆ. ಯತ್ರ ನ ಶೋಕಃ, ಈ ಸತ್ಯಲೋಕದಲ್ಲಿ ಶೋಕ ಇಲ್ಲ, ಮುಪ್ಪು ಇಲ್ಲ. ನಜರಾ ಮೃತ್ಯು, ಸಾವು ಇಲ್ಲ. ನಾಧಿಹಿ, ಆಧಿ ಅಂತಂದರೆ ಮನೋರೋಗ ಇಲ್ಲ. ನಚ ಉದ್ವೇಗ ಇಲ್ಲ. ಸತ್ಯಲೋಕ ಅನ್ನೋದನ್ನು ಹೇಳಬೇಕಾದ್ರೆ ಭಾಗವತದಲ್ಲಿ ವೇದವ್ಯಾಸರು ಒಂದು ಸ್ಪೆಷಲ್ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅದು
ಋತೆ ಅಂತ. ಋತೆ ಅಂತಂದರೆ ಸತ್ಯಲೋಕ ಅಥವಾ ಬ್ರಹ್ಮಲೋಕ ಅಂತ. ಯಶ್ಚಿತ್ತತೋದ ಕ್ರಿಯೆಯ ನಿದಂ ವಿದಾಂ, ಇದು ಅನಿದಂ ವಿದಾಂ, ದೇವರನ್ನು ತಿಳಿಯದವರಿಗೆ ಸಿಗುವುದಿಲ್ಲ. ಈ ಲೋಕಗಳು ಯಾವುದೂ ಕೂಡ ಸಿಗೋದಿಲ್ಲ. ವಿಪರೀತ ಯಾಗಯಜ್ಞಾದಿಗಳನ್ನು ಮಾಡಿ ಸ್ವರ್ಗವನ್ನು ಪಡೆಯಲಿರೋದು ಅಂತ ಹೇಳೋದ್ರೆ ಅದು ಅತ್ಯಂತ ಕಡಿಮೆ ಅವಧಿ. ಮತ್ತೆ ಅವರು ಈ ಲೋಕಕ್ಕೆ ಬರಲೇಬೇಕು. ಸರ್ವ ದುಃಖ ವಿಹೀನಾಯೇ ಮುಕ್ತ ಪ್ರಾಯಸ್ತು ತಾದೃಶಾಹ, ಮುಕ್ತರಾಗಲಿರುವವರು, ದೇವರ ಬಿಂಬರೂಪವನ್ನು ಕಂಡವರು, ಎಲ್ಲ ದುಃಖದಿಂದ ಕಳಚಿಕೊಂಡು ಬಿಡುಗಡೆಯನ್ನು ಹೊಂದುತ್ತಾರೆ. ಅಮುಕ್ತಾಶ್ಚ ಜನಾದ್ಯೇಷು, ಯಾರು ಅಮುಕ್ತರಿರ್ತಾರೆ ಅವರು ಜನ ಮೊದಲಾದ ಲೋಕಗಳಲ್ಲಿ ಇರ್ತಾರೆ. ವಿಶೇಷತಃ ಸತ್ಯಲೋಕ, ಅದು ಒಂದು ರೀತಿಯಲ್ಲಿ ಅದೊಂದು ತಾತ್ಕಾಲಿಕವಾದ ವಸತಿ ಅಲ್ಲಿರುತ್ತೆ. ಅಂದರೆ ಒಬ್ಬನ ಸಾಧನ ಮುಗಿದಿರುತ್ತೆ, ಅವನು ಬ್ರಹ್ಮದೇವರ ಜೊತೆಗೆ ಮುಕ್ತಿಯನ್ನು ಹೊಂದಬೇಕಿರುತ್ತೆ. ಬ್ರಹ್ಮದೇವರ ಜೊತೆ ಮುಕ್ತಿಯನ್ನು ಹೊಂದುವ ತನಕ ಸಾಧನೆ ಮುಗಿಸಿದ ಜೀವ ಇಲ್ಲಿ ತಾತ್ಕಾಲಿಕವಾಗಿ ತಂಗಿರ್ತಾನೆ, ಆಮೇಲೆ ಅಲ್ಲಿಂದ ಹೊರಡುತ್ತಾನೆ. ಇವಾಗ ಒಂದು ವಿಮಾನ ಒಂದು ಕಡೆ ಹೋಗಿ ನಿಲ್ಲಿಸುತ್ತೆ, ನಾವು ಮುಂದೆ ಬೇರೆ ಕಡೆ ಹೋಗಲಿಕ್ಕಿರುತ್ತೆ, ತಾತ್ಕಾಲಿಕವಾಗಿ ನಾವು ಆ ದೇಶದಲ್ಲಿ ಇರ್ತೇವೆ. ಹಾಗೆ ಇದು ಹೋಗೋದಕ್ಕೆ ಖಾತ್ರಿ, ನಡುವೆ ಅಲ್ಲಿರ್ತಾರೆ. ಈ ರೀತಿ ಜನೋಲೋಕ, ತಪೋಲೋಕ, ಸತ್ಯಲೋಕ ಇವುಗಳೆಲ್ಲ ಮುಕ್ತಿಯನ್ನು ಹೊಂದುವವರು ದೇವಯಾನದ ಮೂಲಕ ಬ್ರಹ್ಮಯಾನದ ಮೂಲಕ ಹೋದವರು ಇಲ್ಲಿ ಇರ್ತಾರೆ. ಇನ್ನು ಪಿತೃಯಾನದ ಮೂಲಕ ಹೋದವರು ಮತ್ತೆ ಹುಟ್ಟುತ್ತಾ ಇರ್ತಾರೆ. ವಿಷ್ಣೋರ್ಲೋಕಂ ತದೈವೈಕೆ ಯಾಂತಿ ಕಾಲಾಂತರೇ ಪರೆ ಆಜ್ಞಯೈವ ಹರೇ ಕೇಚಿತ್ ಅಪೂರ್ತೆ ಕೇಚಿದಂಜಸ ವಿಹೃತ್ಯೈವಾನ್ಯಲೋಕೇಶು ಮುಚ್ಚಂತೆ ಬ್ರಹ್ಮಣ ಸಹ ಇತಿ ವಾಮನೇ ಅಂತಾರೆ. ಏಕೆ ಕೆಲವರು ತದೈವ ಆಗಲೇನೆ ವಿಷ್ಣುವಿನ ಲೋಕವನ್ನು ಸೇರುತ್ತಾರೆ. ಅವರ ಬಗ್ಗೆ ನಾವು ನೋಡಿದ್ವಿ, ಅವಸರದ ಮುಕ್ತಿ ಅಂತ. ಶೀಘ್ರ ಮುಕ್ತಿ, ಸಾಧನೆ ಪೂರ್ಣ ಆಗಿರುತ್ತೆ, ಮುಕ್ತಿಯನ್ನು ಹೊಂದಿಬಿಡ್ತಾರೆ. ಆನಂದೋದ್ರೇಕದ ಸಾಧನೆ ಆಗಿರಲ್ಲ ಅವರಿಗೆ, ಅಂತಹ ತ್ವರಾಮುಕ್ತಿ ಕೆಲವರು ಕೂಡಲೇ ಹೋಗಿ ಸೇರ್ತಾರೆ. ವಿಹೃತ್ಯೈವಾನ್ಯ ಲೋಕೇಶು ಮುಚ್ಚಂತೆ ಬ್ರಹ್ಮಣಾತಃ, ಇನ್ನು ಕೆಲವರು ಬೇರೆ ಲೋಕಗಳಲ್ಲಿ ವಿಹಾರ ಮಾಡಿ ಬ್ರಹ್ಮದೇವರ ಜೊತೆಗೆ ಮುಕ್ತಿಯನ್ನು ಹೊಂದುತ್ತಾರೆ. ಅವರು ಉತ್ಕಟವಾದ ಸುಖವನ್ನು ಹೊಂದಿರ್ತಾರೆ, ಆನಂದೋದ್ರೇಕ ಅವರಿಗೆ ಹೆಚ್ಚು ಇರುತ್ತೆ. ಇದು ವಾಮನದಲ್ಲಿ ಇದೆ. ಅದರಿಂದ ಸತ್ಯಲೋಕದಲ್ಲಿ ನೆಲೆಗೊಳ್ಳೋದು ಅಂತಂದರೆ ಮುಕ್ತಿಗಿಂತ ಒಂದು ಸ್ವಲ್ಪ ಹಿಂದೆ ಅಂತ ಅರ್ಥ. ಮುಕ್ತಿಯಲ್ಲಿ ಲಿಂಗ ಶರೀರದ ಪೂರ್ತಿ ಬಿಡುಗಡೆ ಇರುತ್ತೆ, ಆ ತರಹದ ಬಿಡುಗಡೆ ಸತ್ಯಲೋಕದಲ್ಲಿ ಇರೋದಿಲ್ಲ. ಆದರೆ ಲಿಂಗ ಶರೀರ ಏನು ಕೆಲಸ ಮಾಡ್ತಾ ಇರಲ್ಲ, ಆದರೆ ಇರುತ್ತೆ. ಈ ರೀತಿ ಸಾಧಕನೋರ್ವ ವಿರಾಟ್ ಪುರುಷನ ಧ್ಯಾನವನ್ನು ಮಾಡಿ ಮುಖ್ಯ ಪ್ರಾಣನ ಜೊತೆಗೆ ನಾನು ಹೊರಗಡೆ ಜಿಗಿತೇನೆ ಇಚ್ಛಾಪೂರ್ವಕವಾಗಿ ದೇಹದಿಂದ ಅಂತ ಅಂದುಕೊಂಡವ ಈ ತರಹ ಎಲ್ಲ ದೇಹತ್ಯಾಗ ಮಾಡಿ ಒಳ್ಳೆಯ ಲೋಕವನ್ನು ಕುರಿತು ಸೇರ್ತಾನೆ. ಇನ್ನು ಗಂಭೀರವಾದ ವಿಚಾರ ಇದೆ. ಪ್ರಳಯ ಕಾಲದಲ್ಲಿ ಅವರು ಇರ್ತಾರೆ, ಒಂದು ರೀತಿ ಪ್ರಳಯಕ್ಕೆ ಐ ವಿಟ್ನೆಸ್ ಅವರು. ಅಂಥವರು ಯಾವ ರೀತಿ ಮುಕ್ತಿಯನ್ನು ಹೊಂದುತ್ತಾರೆ ಬ್ರಹ್ಮದೇವರ ಜೊತೆಗೆ ಅಂತನ್ನೋದು ಈ ಮುಂದಿನ 4 ಶ್ಲೋಕಗಳು ಹೇಳ್ತವೆ. 31, 32, 33, 34. ಈ 2ನೆಯ ಅಧ್ಯಾಯ ಏನಿದೆ ಅದರಲ್ಲಿ ಅತ್ಯಂತ ವಿಶಿಷ್ಟವಾದ ಶ್ಲೋಕ ಮತ್ತು ಅತ್ಯಂತ ಹೆಚ್ಚಿನ ವ್ಯಾಖ್ಯಾನ ಇದಕ್ಕೆ ಆಚಾರ್ಯರು ಮಾಡಿದ್ದಾರೆ. ಅದು ಹೀಗಿದೆ. ತತೋ ವಿಶೇಷಂ ಪ್ರತಿಪದ್ಯ ನಿರ್ಭಯ
ತೇನಾತ್ಮನಾಪೋ ನಲಮೂರ್ಧಿ ಚತ್ವರನ್ ಜ್ಯೋತಿರ್ಮಯೋ ವಾಯುಮುಪೇತ್ಯ ಕಾಲೇ ವಾಯುವಾತ್ಮನಾಖಂ ಬೃಹದಾತ್ಮಲಿಂಗಂ. ದೇವತೆಗಳ ಮುಕ್ತಿಯನ್ನು ಕುರಿತು ಹೇಳ್ತಾರೆ. ದೇವತೆಗಳು ವಿಶಿಷ್ಟ ಸಾಧಕರ ಜೊತೆಗೆ ಬ್ರಹ್ಮನ ಜೊತೆಗೆ ಮುಕ್ತಿಯನ್ನು ಹೊಂದುತ್ತಾರೆ. ಕೆಲವರು ಅವಸರ ಮುಕ್ತಿ ಅಂತ ಅವರು ಬ್ರಹ್ಮನ ಜೊತೆಗೆ ಮುಕ್ತಿಯನ್ನು ಹೊಂದೋಲ್ಲ, ಸ್ವಲ್ಪ ಬೇಗ ಹೋಗ್ತಾರೆ. ಅಂಥವರಿಗೆ ಆನಂದೋದ್ರೇಕ ಇರೋದಿಲ್ಲ, ಆನಂದ ಇರುತ್ತೆ. ಆದರೆ ಎಷ್ಟು ಆನಂದದ ಹೆಚ್ಚಳವನ್ನು ಪಡೆಯಬಹುದೋ ಅಷ್ಟು ಪಡೆಯಲಿಕ್ಕಾಗೋದಿಲ್ಲ ಅಂತ ನಾವು ಈ ಹಿಂದೆ ನೋಡಿದ್ದೇವೆ. ಈ ದೇವತೆಗಳ ಜೊತೆಗೆ ಮುಕ್ತಿ ಆಗತ್ತವರಿಗೆ. ದೇವತೆಗಳು ಹೇಗೆ ಮುಕ್ತಿಯನ್ನು ಹೊಂದುತ್ತಾರೆ ಅಂತ ಅವರ ಪ್ರಯಾಣವೇ ರೋಚಕ. ಅದನ್ನು ಹೇಳ್ತಾರೆ. ತಥೋ ವಿಶೇಷಂ ಪ್ರತಿಪದ್ಯ ನಿರ್ಭಯ ತೇನಾತ್ಮನಾಪೋ ನಲಮೂರ್ಧಿ ಚತ್ವರನ್. ಸಾಧನೆ ಆದ ಮೇಲೆ ಕೆಲವೊಬ್ಬರು ದೇವತೆಗಳು ಎರಡು ರೀತಿಯಿಂದ ಗರುಡ ಮಾರ್ಗ, ಶೇಷ ಮಾರ್ಗ ಅಂತ ಇರುತ್ತೆ. ಮಾರ್ಗ ಅಂದರೆ ಅವರ ಜೊತೆಗೆ ಹೋಗೋದು, ಗರುಡನ ಜೊತೆಗೆ ಮುಕ್ತಿಯನ್ನು ಹೊಂದೋದು, ಶೇಷನ ಜೊತೆಗೆ ಮುಕ್ತಿಯನ್ನು ಹೊಂದೋದು. ಅದನ್ನು ಗರುಡ ಮಾರ್ಗ, ಶೇಷ ಮಾರ್ಗ ಅಂತ ಕರೀತಾರೆ. ಹೀಗೆಲ್ಲ ಹೋಗುವಾಗ ಅವರ ಪ್ರಯಾಣ ಹೇಗಿರುತ್ತೆ ಮುಕ್ತಿಯ ಕಡೆಗೆ? ಕಣ್ಮುಚ್ಚಿ, ಅಜ್ಞಾನದಿಂದ ಕಣ್ಮುಚ್ಚಿ ಆಮೇಲೆ ತೆಗೆದರೆ ಬೇರೆ ಕಡೆ ಇರುವ ಹಾಗೆ. ಮಕ್ಕಳು ಒಂದು ಕಡೆ ಮಲಗಿರ್ತಾರೆ, ನಿದ್ರೆಯಲ್ಲಿರಬೇಕಾದ್ರೇ ನಾವು ಅವ್ರನ್ನ ಕರ್ಕೊಂಡು ಹೋಗ್ತೇವೆ, ಕಣ್ಬಿಟ್ಟಾಗ ಅವರು ಬೇರೆ ಊರಲ್ಲಿ ಇರ್ತಾರೆ. ಅಥವಾ ನಾವು ರಾತ್ರಿ ಬಸ್ಸಲ್ಲಿ ಮಲ್ಕೊಳ್ತೇವೆ, ಕಣ್ಣು ಮುಚ್ಚುತ್ತೇವೆ, ಕಣ್ಣು ತೆರೆದಾಗ ಬೇರೆ ಊರಲ್ಲಿ ಇರುವ ಹಾಗೆ ದೇವತೆಗಳ ಮುಕ್ತಿಯೋ ಅಲ್ಲ ಅಂತ ಹೇಳ್ತಾರೆ. ಅವ್ರದ್ದು ಪ್ರಯಾಣ ಬಹಳ ಚೆನ್ನಾಗಿರುತ್ತೆ, ಪ್ರಜ್ಞಾಪೂರ್ವಕವಾದ ಪ್ರಯಾಣ ಇರುತ್ತೆ. ಅದು ಬಹಳ ಎತ್ತರದ ಯೋಗ್ಯತೆಯ ಜೀವರಿಗೆ ಅದು ಇರುತ್ತೆ. ಅದು ಏನದು? ತಥೋ ವಿಶೇಷಂ ಪ್ರತಿಪದ್ಯ ನಿರ್ಭಯ ತೇನಾತ್ಮನಾಪೋ ನಲಮೂರ್ಧಿ ಚತ್ವರನ್ ಅಂತ. ಅದನ್ನು ಮೊದಲು ನಾವು ತಾತ್ಪರ್ಯ ಓದೋಣ. ಬ್ರಹ್ಮತರ್ಕ ಅಂತ ಹೇಳಿ ಆಚಾರ್ಯರು ಒಂದು ಕೋಟ್ ಮಾಡ್ತಾರೆ. ಅದನ್ನು ಓದಿ ಮತ್ತೆ ರಿವರ್ಸ್ ಇಂಜಿನಿಯರಿಂಗ್ ಭಾಗವತಕ್ಕೆ ಬರುವುದು. ಜ್ಞಾನಿನ ಪ್ರಳಯೇತರವೇ ಬ್ರಹ್ಮಣ ಸಹ ಪಾರ್ಥಿವಂ ಪರಮಾತ್ಮಾನಮಾವಿಶ್ಯ ವಾರಿಸ್ಥಂ ತತ್ಸಮನ್ವಿತಾ. ಎಲ್ಲ ದೇವತೆಗಳು, ಎತ್ತರದ ಸಾಧಕರು ಬ್ರಹ್ಮದೇವರ ಜೊತೆಗೆ ಭೂಮಿಯ ಒಳಗಡೆ ಇರುವ ದೇವರನ್ನು ಸೇರ್ತಾರಂತೆ. ಪೃಥ್ವಿ ತತ್ವದ ಒಳಗಡೆ ಇರುವ ದೇವರು, ಅಲ್ಲಿಂದ ಆ ಪೃಥ್ವಿಯ ಒಳಗಡೆ ಇರುವ ಪರಮಾತ್ಮನ ಜೊತೆಗೂಡಿ ವಾರಿಸ್ಥಂ, ನೀರಿನ ನಡುವೆ ಇರುವ, ಜಲತತ್ವದ ನಡುವೆ ಇರುವ ದೇವರನ್ನು ಸೇರ್ತಾರೆ. ದೇವರದ್ದಾಗಬೇಕಾದ್ರೆ ದೇವರ ರೂಪಗಳ ಐಕ್ಯ ಅವರಿಗೆ ಕಾಣಿಸ್ತಾ ಇರುತ್ತೆ. ಇವರು ಆಯಾ ಬಂಧನಗಳಿಂದ ಕಳಚಿಕೊಂಡು ಹೋಗ್ತಾ ಇರ್ತಾರೆ. ಭೂಮಿಯ ಭೂತತ್ವದ ಒಳಗಡೆ ಇರುವ ದೇವರ ಜೊತೆಗೂಡಿ ಜಲತತ್ವದ ಕಡೆ ಇರುವ ದೇವರ ಕಡೆಗೆ ಹೋಗಬೇಕಾದ್ರೆ ಭೂತತ್ವದ ಬಂಧನವನ್ನು ಬಿಡಿಸಿಕೊಳ್ತಾರೆ. ಅಂದರೆ ಮುಕ್ತರಾಗಬೇಕಾದ್ರೆ ಒಂದೊಂದೇ ಸಿಪ್ಪೆ ಸುಲಿದ ಹಾಗೆ ಅವರ ಒಂದೊಂದೇ ಬಂಧನ ಬಿಡುಗಡೆ ಆಗ್ತಾ ಹೋಗುತ್ತೆ ಅಂತಂದರು ಅವರು ಪ್ರಜ್ಞಾಪೂರ್ವಕವಾಗಿ. ಅಗ್ನಿಸ್ಥಂ ತದ್ಯುತಾಶ್ಚೈವ ತೇನ ನೀತಾಶ್ಚ ವಾಯುಗಂ. ಆ ಭೂತತ್ವದಲ್ಲಿದ್ದ ಪರಮಾತ್ಮನ ರೂಪ ಜಲತತ್ವದಲ್ಲಿರುವ ಪರಮಾತ್ಮನೊಂದಿಗೆ ಐಕ್ಯವನ್ನು ಹೊಂದುತ್ತೆ. ಆಗ ಎಲ್ಲ ಸಾಧಕ ಜೀವರು, ಅದನ್ನು ಪ್ರಜ್ಞಾಪೂರ್ವಕವಾಗಿ ನೋಡುವ ಭಾಗ್ಯ ಪಡೆದ ಜೀವರು ಅಲ್ಲಿಂದ ಅಲ್ಲಿಗೆ ಪ್ರಯಾಣ ಮಾಡ್ತಾ ತಮ್ಮ ಭೂತತ್ವದ ಬಂಧನವನ್ನು ಕಳಚಿಕೊಳ್ತಾರೆ. ಆಮೇಲೆ ಇನ್ನು ಮುಂದೆ ಇದೇ ಸ್ಟ್ಯಾಂಡರ್ಡ್, ಇದೇ ಇಟ್ಕೊಳ್ಬೇಕು. ಅಲ್ಲಿಂದ ಮುಂದೆ ಭಾಷೆಯ ಸಾರಳ್ಯಕ್ಕಾಗಿ ಮತ್ತು ನಿರೂಪಣೆಯ ಸೌಕರ್ಯಕ್ಕಾಗಿ
ಆ ದೇವರನ್ನು ಕುರಿತು ಹೋಗ್ತಾರೆ ಅಂತ ಹೇಳಿಬಿಡ್ತಾರೆ. ಜಲತತ್ವದ ಒಳಗಡೆ ಇರುವ ದೇವರು ಎಲ್ಲರನ್ನ ಕರೆದುಕೊಂಡು ಅಗ್ನಿಯ ತತ್ವದ ಒಳಗಡೆ ಇರುವ ತನ್ನ ರೂಪದ ಕಡೆಗೆ ಕೊಂಡೊಯ್ತಾನೆ. ಅಲ್ಲಿಂದ ವಾಯುಗಂ, ಆ ಅಗ್ನಿ ತತ್ವದ ಒಳಗಡೆ ಇರುವ ದೇವರು ತನ್ನ ರೂಪವನ್ನು ವಾಯುತತ್ವದ ಒಳಗಡೆ ಇರುವ ರೂಪದಲ್ಲಿ ಐಕ್ಯವನ್ನು ಹೊಂದಿಸ್ತಾನೆ. ಅವನ ಜೊತೆಗೆ ಇವರೆಲ್ಲ ಆಯಾ ತತ್ವಗಳಲ್ಲಿ ಪ್ರಯಾಣ ಮಾಡ್ತಾ ಆ ತತ್ವನಿಯಾಮಕನಾದ ದೇವರು ಐಕ್ಯವನ್ನು ಹೊಂದುವುದನ್ನು ನೋಡ್ತಾ ತಾವು ಆ ಕಟ್ಟಳೆಯಿಂದ ಬಿಡುಗಡೆ ಆಗ್ತಾ ಹೋಗ್ತಾ ಇರ್ತಾರೆ. ಜ್ಞಾನ ಮತ್ತು ಬಿಡುಗಡೆಯ ಆನಂದ ಎರಡು ಜೊತೆಯಾಗಿ ಸಾಗುವಂತಹ ಭಾಗ್ಯ ಇದು. ಆಮೇಲೆ ಏನು ಮಾಡ್ತಾನೆ? ನಭೋಗತಂ ತೇ ನನೀತಾಹ, ಆಕಾಶ ತತ್ವದ ಒಳಗಡೆ ಇರುವ ತನ್ನ ರೂಪದ ಕಡೆಗೆ ದೇವರು ಒಯ್ತಾನೆ. ಅಲ್ಲಿಂದ ಮನಸ್ತತ್ವದ ಒಳಗಡೆ ಇರುವ ದೇವರ ಕಡೆಗೆ ಪ್ರಯಾಣ. ಮನಸ್ಥಂ ತದ್ಯುತಾಸ್ತದಾ ತಥೋ ಬುದ್ಧಿಸ್ಥಮೀಚೇಶಂ, ಆಮೇಲೆ ಬುದ್ಧಿತತ್ವದ ಒಳಗಡೆ ಇರುವ ದೇವರ ರೂಪದ ಕಡೆಗೆ ಹೊರಡುತ್ತಾರೆ. ಈಶೇಷಂ ತಥೋ ಅಹಂಕಾರ ಗಂಹರಿಂ, ಬುದ್ಧಿತತ್ವದಿಂದ ಅಹಂಕಾರ ತತ್ವದ ಕಡೆಗೆ ಇರುವ ದೇವರ ರೂಪದ ಕಡೆಗೆ ಎಲ್ಲರೂ ಪ್ರಯಾಣ ಮಾಡ್ತಾರೆ. ದೇವರು ಕರ್ಕೊಂಡು ಹೋಗ್ತಾ ಇರ್ತಾನೆ. ಅಲ್ಲಿಗೆ ಮನಸ್ಸಿನ ಆವರಣದಿಂದ ಕಳಚಿಕೋತಾರೆ, ಹಾಗೆ ಅಹಂಕಾರ ತತ್ವದ ಆವರಣದಿಂದ ಕಳಚಿಕೊಳ್ಳುತ್ತಾರೆ. ಶುದ್ಧ ಸ್ವರೂಪದ ಅನುಭವವನ್ನು ಇನ್ನಷ್ಟು ಹೆಚ್ಚು ಹೆಚ್ಚು ಪಡಿತಾ ಹೋಗ್ತಾರೆ. ದೇಹದ ಮಾಧ್ಯಮದಲ್ಲಿ ಸ್ವರೂಪದ ಅನುಭವ ಈಗ ಕೆಲವ್ರಿಗೆ ಆಗತ್ತೆ. ಅದಕ್ಕೆ ನಾವು ಬಹಳ ಕಷ್ಟಪಡಬೇಕು ಅದಾಗಿದೆ ಅಂತ ತಿಳ್ಕೊಳ್ಳಿಕ್ಕೆ. ಇಲ್ಲ ಅಂದರೆ ಯಾರಿಗೂ ಡೌಟೇ ಬರ್ತಿರಲಿಲ್ಲ. ಗಾಢವಾದ ನಿದ್ರೆಯಲ್ಲಿ ದೇಹವನ್ನು ಬಿಟ್ಟು ನಾನಿರ್ತೇನೆ, ಈ ದೇಹವನ್ನು ಮೀರಿ ಜೀವ ಇರ್ತಾನೆ ಅನ್ನೋದು ಯಾರಿಗೂ ಅರ್ಥವೇ ಆಗಿಲ್ಲ. ಯಾಕೆ ಅಂದರೆ ಈ ಎಲ್ಲ ಆವರಣಗಳುಂಟು. ಈ ಎಲ್ಲ ಆವರಣಗಳ ಜೊತೆಗೂಡಿ ನಾವೇನು ಮಾಡಬೇಕು? ದೇವರ ಒಂದು ಮಹಿಮೆಯನ್ನು ಅನುಸಂಧಾನ ಮಾಡಿ ಜೀವ ದೇಹಕ್ಕಿಂತ ಭಿನ್ನ ಅಂತ ಚಿಂತನೆ ಮಾಡಬೇಕು. ಅದ್ಯಾವುದೂ ಇಲ್ಲಿಲ್ಲ. ಯಾಕೆಂದರೆ ಆ ಎಲ್ಲ ತತ್ವದಿಂದ ಬಿಡುಗಡೆಯನ್ನು ಆರಾಮವಾಗಿ ಹೊಂದುತ್ತಾ ಹೋಗ್ತಾರೆ. ತಥೋ ವಿಜ್ಞಾನ ನಾಮಾನಂ ಮಹತ್ತತ್ವಗತಂ ಪರಂ, ಆಮೇಲೆ ವಿಜ್ಞಾನ ಅನ್ನುವ ಹೆಸರಿನ ಮಹತ್ತತ್ವದ ಒಳಗಡೆ ಇರುವ ರೂಪವನ್ನು ಜನರೆಲ್ಲ ಸೇರ್ತಾರೆ. ತತ ಆನಂದ ನಾಮಾನಂ ಅವ್ಯಕ್ತಸ್ಥಂ ಜನಾರ್ದನಂ, ಆಮೇಲೆ ಆನಂದ ಎನ್ನುವ ಹೆಸರಿನ ಸಮಗ್ರ ಪ್ರಕೃತಿಯ ತತ್ವದ ಒಳಗಡೆ ಇರುವ ಅವ್ಯಕ್ತ ಅನ್ನುವ ಹೆಸರಿನ ಪರಮಾತ್ಮನನ್ನು ಸೇರ್ತಾರೆ. ಈ ರೀತಿ ಹೋದರೆ ಪ್ರಾಪ್ತಾನಾವೃತ್ತಿ ಮಾಯಾಂತಿ ಶೀತೀಭೂತ ನಿರಾಮಯಾ, ಈ ರೀತಿ ಎಲ್ಲ ದುಃಖಗಳನ್ನು ಕಳಚಿಕೊಂಡು ಹೋದವರು ಮತ್ತೆ ಮರಳಿ ಬರುವುದಿಲ್ಲ. ಮುಕ್ತಿಯನ್ನು ಹೊಂದಬೇಕಾದರೆ ಈ ದಾರಿಗಳಿದೆ. ಮುಕ್ತಿಯೂ ಕೂಡ ಕ್ರಮೇಣ ಈ ಆವರಣಗಳನ್ನು ಕಳಚಿಕೊಂಡು ಹೋಗುವುದು. ಯೇಷಾಂ ಪದಾಂತರಾಪೇಕ್ಷ ವಾಯುವಾದೀನಾಂ ಮಹಾತ್ಮನಾಂ, ಯಾರಿಗೆ ಇನ್ನೊಂದು ಪದವಿಯನ್ನು ಸೇರಬೇಕಾಗಿರುತ್ತೆ ಅವರು ಮಾತ್ರ ಮತ್ತೆ ಹುಟ್ಟುತ್ತಾರೆ. ಆವೃತ್ಯತೆ ಪುನರ್ಯಾಂತಿ ಜ್ಞಾನಿನೋಪಿ ನಿರಾಮಯಾ. ಈಗ ನೋಡಿ, ಮುಖ್ಯ ಪ್ರಾಣ ಅವನು ದೇವರ ಜೊತೆಗೂಡಿ ದೇವರ ರೂಪದ ಐಕ್ಯವನ್ನು ಕಣ್ಣಾರೆ ನೋಡ್ತಾ ಪ್ರಯಾಣ ಮಾಡ್ತಾನೆ. ಪ್ರಯಾಣ ಮಾಡಿ ಮತ್ತೆ ಬ್ರಹ್ಮ ಪದವಿಯನ್ನು ಪಡಿತಾನೆ. ಬ್ರಹ್ಮದೇವರು ಈ ರೀತಿ ಮುಂದಿನ ಪದವಿಯನ್ನು ಪಡೆಯೋದಿಲ್ಲ, ಅವರು ಮುಕ್ತರಾಗಿಬಿಡ್ತಾರೆ. ಮುಖ್ಯ ಪ್ರಾಣ ಈ ರೀತಿ ಪರಮಾತ್ಮನ ಜೊತೆಗೆ ಪ್ರಯಾಣ ಮಾಡಿ ಬ್ರಹ್ಮದೇವರಾಗಿ ಜನ್ಮವನ್ನು ತಳೆಯೋದು. ಅಂದರೆ ಯಾರಿಗೆ ಇನ್ನೂ ಕೆಲಸ ಮಾಡಲಿಕ್ಕೆ ಇದೆ, ಯಾರು
ಮುಂದೆ ಸಾಗುತ್ತಾರೆ, ಯಾರು ಮುಂದೆ ಸಾಗುತ್ತಾರೆ ಅವರಿಗೆ ಇದು ನ ಆವೃತ್ತಿ ಮಾಯಾಂತಿ, ಇಂಥವ್ರು ಮತ್ತೆ ಬರೋದಿಲ್ಲ. ಇವಾಗ ರುದ್ರದೇವರು ಬ್ರಹ್ಮದೇವರ ಜೊತೆಗೂಡಿ ಈ ಎಲ್ಲ ತತ್ವದ ಒಳಗಡೆ ಇರುವ ರೂಪವನ್ನು ನೋಡಿಕೊಂಡು ಮತ್ತೆ ಶೇಷನಾಗಿ ಹುಟ್ಟುತ್ತಾರೆ. ಶೇಷ ಆದಮೇಲೆ ಮತ್ತೆ ಹುಟ್ಟೋದಿಲ್ಲ. ಇದನ್ನೆಲ್ಲ ನೋಡಿಕೊಂಡವರು ಹಾಗೆ ಮುಕ್ತರಾಗ್ತಾರೆ. ಹೀಗೆ ಆವೃತ್ಯತೆ ಪುನರ್ಯಾಂತಿ ಜ್ಞಾನಿನೋಪಿ ನಿರಾಮಯಾ ಅನಾವೃತ್ತಿಮತಂ ಮೂಢ ಪರಾನಂದೈಕ ಭೋಜಿನಃ. ಈ ರೀತಿ ಪರಮಾನಂದವನ್ನು ಹೊಂದುತ್ತಾರೆ ಅಂತ ಬ್ರಹ್ಮತರ್ಕದಲ್ಲಿ ಇದೆ. ಹಾಗೆ ಇನ್ನೊಂದಿದೆ, ಭೂಮ್ಯಬ್ಗಮನ್ನಮಾತ್ಮಾನಂ ಪ್ರಾಣಮಜ್ಞಾದಿ ಸಂಸ್ಥಿತಂ ಮಾನತಂ ಮನ ಆದಿಸ್ಥಂ ವಿಜ್ಞಾನಂ ಮಹತಿ ಸ್ಥಿತಂ ಆನಂದಮವ್ಯಕ್ತಗತಂ ಕ್ರಮಚೋ ಯಾಂತಿ ದೇವತಾ ಬ್ರಹ್ಮಾದ್ಯಾಃ ಕೇಚಿದೇವಾತ ತದನ್ಯೇ ಕ್ರಮಶಃ ಪರಾನ್ ಇತಿ ಬೃಹತ್ತಂತ್ರೇ ಅಂದರು. ಭೂಮಿ, ನೀರು ಅಂದರೆ ಜಲತತ್ವ, ಅಗ್ನಿತತ್ವ ಮೊದಲಾದ ತತ್ವಗಳಲ್ಲಿ ಇರುವ ದೇವರನ್ನು ನೋಡ್ತಾ ಬ್ರಹ್ಮದೇವರ ಜೊತೆಗೆ ಹಿರಿದಾದ ಸಂಚಾರವನ್ನು ಮಾಡಿಕೊಂಡು ಕ್ರಮವಾಗಿ ದೇವತೆಗಳು ಪ್ರಯಾಣ ಮಾಡ್ತಾರೆ. ಯಾರಿಗೆ ಮುಂದಿನ ಪದವಿ ಇದೆ ಅವರು ಮಾತ್ರ ಮತ್ತೆ ಹುಟ್ಟುತ್ತಾರೆ ಅಂತ ಹೇಳಿ ಬೃಹತ್ತಂತ್ರದಲ್ಲಿಯೂ ಹೇಳುತ್ತೆ. ಇದಿಷ್ಟು. ಇದನ್ನು ನಾವು ಶ್ಲೋಕದ ಮೂಲಕ ನೋಡಬೇಕು, ಭಾಗವತ ಶ್ಲೋಕದ ಮೂಲಕ ನೋಡಬೇಕು. ಆಗ ಇನ್ನೂ ಆಯಾಮಗಳು ಗೋಚರ ಆಗುತ್ತೆ. ಯಾಕೆಂದರೆ ಆಚಾರ್ಯರು ಎಲ್ಲಿ ಸಂದೇಹ ಬಂತೋ ಅಲ್ಲಿ ಬರೆದದ್ದು. ನಾನ್ಯಾಕೆ ಈ ವಿಚಾರದಲ್ಲಿ ಈ ಭಾಗವನ್ನು ಹೇಳುವಾಗ ನಾನು ಮೊದಲು ತಾತ್ಪರ್ಯವನ್ನು ಹೇಳೋದು, ಏಕೆಂದರೆ ಒಂದು ಕ್ಲಾರಿಟಿ ಮೂಡುತ್ತೆ, ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಇಲ್ಲಿ ಅಂತ. ಅದಾದ ಮೇಲೆ ಮತ್ತೆ ನಾವು ಭಾಗವತ ಶ್ಲೋಕವನ್ನು ನೋಡಿದಾಗ ಅದರ ಅಗಾಧತೆಗೆ ಬೆರಗಾಗುತ್ತೇವೆ. ಈ ರೀತಿ ಕ್ರಮವಾಗಿ ಬಿಡುಗಡೆ ಹೊಂದುತ್ತಾರಲ್ಲ, ಅದು ಯಾಕೆ ಆ ರೀತಿ ಬಿಡುಗಡೆ ಹೊಂದುತ್ತಾರೆ, ಅದರ ಫಲ ಏನು ಅನ್ನೋದನ್ನು ಹೇಳ್ತಾರೆ. ಪಂಚೇಂದ್ರಿಯೈರ್ಯೇ ವಿಷಯಾ ಯೇಷ್ಟವ್ಯಾ ಸರ್ವತೋವರಾಹ ಮಾನಸಾನ್ಶ್ಚಾಖಿಲಾನ್ ಪ್ರಾಪ್ಯ ಮುಕ್ತಾ ಮೋದಂತಿ ದೇವತಾ. ನೋಡಿ, ಮುಕ್ತರಾದವರಿಗೆ ಯಾವುದು ತೊಂದರೆ ಮಾಡೋದಿಲ್ಲ. ಭೂಮಿ ತತ್ವದಿಂದ ತೊಂದರೆ ಇಲ್ಲ, ಜಲತತ್ವದಿಂದ ತೊಂದರೆ ಇಲ್ಲ, ಅಗ್ನಿತತ್ವದಿಂದ, ವಾಯುತತ್ವದಿಂದ, ಮಹದಹಂಕಾರ ತತ್ವಗಳಿಂದ, ಬುದ್ಧಿ ತತ್ವಗಳಿಂದ ಒಂದು ಚೂರು ತೊಂದರೆ ಇಲ್ಲ. ಯಾಕೆ ಅಂದರೆ ಅದರೊಳಗಡೆ ಇರುವ ಭಗವದ್ ದರ್ಶನ ಅವ್ರಿಗಾಗಿರುತ್ತೆ. ಅದರಿಂದಾಗಿ ಅವರಿಗೆ ತೊಂದರೆಯೇ ಇಲ್ಲ. ಮತ್ತೆ ಅವರು ಬಯಸಿದ ಭೋಗವನ್ನು ಪಡಿತಾರೆ. ಯಾಕೆಂದರೆ ಮನಸ್ತತ್ವದ ಒಳಗಡೆ ಇರುವ ದೇವರ ಸಾಕ್ಷಾತ್ಕಾರ ಆಗಿದೆ, ಬುದ್ಧಿ ತತ್ವದ ಒಳಗಡೆ ಇರುವ ದೇವರ ಸಾಕ್ಷಾತ್ಕಾರ ಆಗಿದೆ. ಆದ್ದರಿಂದ ಪಂಚೇಂದ್ರಿಯೈರ್ಯೇ ವಿಷಯಾ ಯೇಷ್ಟವ್ಯಾ ಸರ್ವತೋವರಾಹ ಮಾನಸಾಂಶ್ಚ ಅಖಿಲಾನ್ ಪ್ರಾಪ್ಯ ಮುಕ್ತಾ ಮೋದಂತಿ ದೇವತಾ. ತಥೋದ್ರಿಕ್ತ ನಿಜಾನಂದ ನಿತ್ಯಾನಂದ ಅಸಂವೃತಾ. ಆ ಒಳಗಡೆ ಇರುವ ದೇವರನ್ನು ನೋಡಿದಾಗ ಆ ದೊಡ್ಡ ಪೃಥ್ವಿ ತತ್ವದ ಬಂಧನದಿಂದ ಬಿಡುಗಡೆ ಆಗ್ತಾರೆ, ಜಲತತ್ವದ ಬಂಧನದಿಂದ ಬಿಡುಗಡೆ ಆಗ್ತಾರೆ. ಈ ರೀತಿ ಇರುವಂತಹ ವಿಚಾರ. ಇದನ್ನು ನಾವು ಶ್ಲೋಕಾರೂಢ ಮಾಡಿ ನೋಡೋಣ. ತಥೋ ವಿಚೇಚಂ ಪ್ರತಿಪದ್ಯ ನಿರ್ಭಯ ತೇನಾತ್ಮನಾಪೋ ನಲಮೂರ್ಧಿ ಚತ್ವರನ್ ಜ್ಯೋತಿರ್ಮಯೋ ವಾಯುಮುಪೈತ್ಯ ಕಾಲೇ ವಾಯುವಾತ್ಮನಾಖಂ ಬೃಹದಾತ್ಮಲಿಂಗಂ
ಇದು ಮೊದಲನೇ ಲೆವೆಲ್. ತತಃ ಮುಕ್ತರು ಪ್ರಳಯ ಕಾಲ ಬಂದಾದ ಮೇಲೆ ವಿಶೇಷಂ ಪ್ರತಿಪದ್ಯ ನಿರ್ಭಯ, ಆ ದೇವತಾ ಸಮೂಹ ಅನ್ನೋದು ಸಾಧಕ ಸಮೂಹ, ಉತ್ಕೃಷ್ಟ ಭಕ್ತರು ಯಾರಿದ್ದಾರೆ ಅವರೆಲ್ಲರೂ ಕೂಡ ವಿಶೇಷಂ ಪ್ರತಿಪದ್ಯ ಪೃಥ್ವೀ ತತ್ವವನ್ನು ಹೊಂದಿ ತೇನ ಆತ್ಮನ, ಆ ಪೃಥ್ವೀ ತತ್ವದ ಅಂತರ್ಯಾಮಿಯಾದ ದೇವರ ಜೊತೆಗೂಡಿ ಆಪಹ ಜಲತತ್ವದ ಒಳಗಡೆ ಇರುವ ದೇವರನ್ನು ಕುರಿತು ಸೇರ್ತಾರೆ. ಅನಲ ಮೂರ್ಧ್ನಿ ಚತ್ವರನ್, ಆ ಅಪ್ತತ್ವದ ಒಳಗಡೆ ಇರುವ ದೇವರು ಆತ್ಮನ ಅನ್ನೋದು ಎಲ್ಲದರ ಜೊತೆಗೆ ಅನ್ವಯ ಆಗತ್ತೆ ಅಂತ ಹೇಳಿದ್ದು ಹಾಗೆ. ಇಲ್ಲಾಂದರೆ ಈ ಶ್ಲೋಕ ಏನು ಅಂತಲೇ ಗೊತ್ತಾಗೋದಿಲ್ಲ. ಆಚಾರ್ಯರು ಅನ್ವಯ ಮಾಡಿ ಹೇಳಿದರು. ಅದಕ್ಕೆ ಅವರು ಹೇಳಿದ್ದು ಬ್ರಹ್ಮಣಾತಃ ವಿಶೇಷಂ ಪೃಥಿವೀಂ ತೇನ ಆತ್ಮನ ಪೃಥಿವ್ಯಾತ್ಮನ ಜ್ಯೋತಿರ್ಮಯ ಅಗ್ನಿಪ್ರಧಾನ ಅಂತ ಹೇಳಿದ್ದು. ಅಂದರೆ ಹೇಗೆ ಅನ್ವಯ ಮಾಡಿಕೊಳ್ಬೇಕು ಅಂತ. ತೇನ ಆತ್ಮನ, ಆ ರೂಪದಿಂದ, ಜಲತತ್ವದ ಒಳಗಡೆ ಇರುವ ರೂಪದಿಂದ, ಅನಲ ಮೂರ್ಧ್ನಿಚ ತ್ವರನ್, ಅಗ್ನಿತತ್ವದ ಮೇಲ್ಗಡೆ ಸೇರಿ, ಜ್ಯೋತಿರ್ಮಯೋ ವಾಯುಮುಪೇತ್ಯ ಕಾಲೇ, ಜ್ಯೋತಿರ್ಮಯ, ಆ ಅಗ್ನಿತತ್ವದ ಒಳಗಡೆ ಇರುವ ದೇವರು ವಾಯುಮುಪೇತ್ಯ ಕಾಲೇ, ವಾಯುತತ್ವದ ಒಳಗಡೆ ಇರುವ ತನ್ನನ್ನು ಸೇರಿ ವಾಯುವಾತ್ಮನಾಖಂ ಬೃಹದಾತ್ಮಲಿಂಗಂ, ಆ ವಾಯುತತ್ವದ ಒಳಗಡೆ ಇರುವ ತನ್ನ ರೂಪದ ಜೊತೆಗೆ ಆಕಾಶ ತತ್ವಕ್ಕೆ ಒಯ್ಯುತ್ತಾನೆ. ಆಕಾಶ ತತ್ವಕ್ಕೆ ವಿಶೇಷಣ ಖಂ, ಖಾಲಿ ಜಾಗ, ಬೃಹತ್ ದೊಡ್ಡದು ಅಂತ ಜಗತ್ತಿನಲ್ಲಿ ಏನನ್ನಾದರೂ ಹೇಳಬಹುದಿದ್ರೆ ಅದು ಆಕಾಶವನ್ನು. ಯಾಕೆಂದರೆ ಎಲ್ಲದರ ಒಳಗಡೆ ಇರುತ್ತೆ. ಅದಕ್ಕೆ ಆ ಆಕಾಶ ಅನ್ನುವ ತತ್ವಕ್ಕೆ ಇನ್ನೊಂದು ವಿಶಿಷ್ಟವಾದ ಹೆಸರಿದೆ, ಆತ್ಮಲಿಂಗ ಅಂತ. ದೇವರ ನೆನಪನ್ನು ತಂದುಕೊಡುವಂಥದ್ದು. ಹೇಗೆ ಆಕಾಶ ಸರ್ವತ್ರ ವ್ಯಾಪ್ತವೋ ಹಾಗೆ ಆಕಾಶವೂ ಕೂಡ, ಆಕಾಶ ಹೇಗೆ ಸರ್ವತ್ರ ವ್ಯಾಪ್ತವೋ ಹಾಗೆ ದೇವರು ಸರ್ವತ್ರ ವ್ಯಾಪ್ತನಿದ್ದಾನೆ ಅಂತ ದೇವರ ಸರ್ವವ್ಯಾಪ್ತಿಯನ್ನು ನೆನಪಿಗೆ ತಂದುಕೊಡತಕ್ಕಂತಹ ಒಂದು ತತ್ವ ಅಂತಂದರೆ ಅದು ಆಕಾಶ. ಅದಕ್ಕೆ ಆತ್ಮಲಿಂಗ ಅಂದರು. ಲಿಂಗ ಅಂದರೆ ಜ್ಞಾಪಕ ಅಂತ ಅರ್ಥ. ಈ ತರಹ ಪಂಚಭೂತಗಳ ಒಳಗಡೆ ಇರುವ ದೇವರ ರೂಪ ಭಕ್ತರನ್ನು ಯಾವ ರೀತಿ ಒಂದು ತತ್ವದಿಂದ ಇನ್ನೊಂದು ತತ್ವಕ್ಕೆ ಪ್ರಯಾಣ ಮಾಡಿಸ್ತಾ ಅದರ ಪರಿಚಯವನ್ನು ಮಾಡಿಕೊಟ್ಟು ಅದರಿಂದ ಹೊರಬರುವ ಹಾಗೆ ಮುಕ್ತಿಯನ್ನು ಹೊಂದುವ ಹಾಗೆ ಹೇಗೆ ಮಾಡುತ್ತೆ ಎನ್ನುವುದು ಗೊತ್ತಾಯಿತು. ಇನ್ನು ಭೂತ ಆಯಿತು. ಭೂತ ಸೂಕ್ಷ್ಮಗಳ ಬಗೆಗೆ ಹೇಳ್ತಾರೆ. ಆ ಎಸೆನ್ಸ್ ಆಫ್ ಭೂತ ಈಸ್ ಭೂತ ಸೂಕ್ಷ್ಮ. ಮತ್ತು ಆ ಭೂತ ಸೂಕ್ಷ್ಮದ ಪಾತ್ರ ಬಹಳ ವಿಶಿಷ್ಟವಾಗಿದೆ ಮೆಟಾಫಿಸಿಕ್ಸಿನಲ್ಲಿ. ಅದನ್ನು ನಾವು ನಾಳೆ ನೋಡುತ್ತೇವೆ ಅಂತ ದ್ವಾದಶಿ ಅದನ್ನು ನೋಡಲಿದ್ದೇವೆ. ಈ ತನಕ ಏನು ಶ್ರಾವಣ ಯಜ್ಞ ಆಯಿತು, ಈ ಯಜ್ಞದಿಂದ ದೇವರು ಪ್ರೀತನಾಗಲಿ ಅಂತ ಎಲ್ಲರೂ ಬೇಡಿಕೊಳ್ಳೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪಿತಾಮಮ.